ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ಶ್ರೀಪಾದಗಳನ್ನು ಎನ್ನ ಹೃನ್ಮಂದಿರದಲ್ಲಿ ಸ್ಮರಿಸಿ ಅವರ ಶಟಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಾಣಲಿಂಗಿಯ ಗುರುಲಿಂಗ ಸ್ಥಳ ತತ್ಸಂಬಂಧಿ 2ನೇ ವಚನವನ್ನು ಇವತ್ತ ನೋಡ್ತಾ ಇದ್ದೀವಿ. ತಾನೇ ಗುರುವೆಂದು ಮುಂದಣವರಿಗೆ ಅನುಗ್ರಹವ ಮಾಡುವರಯ್ಯ. ತಾನೇ ಗುರುವೆಂತಾದರೂ ಎಲ್ಲರಿಗೂ ಒಂದೇ ದೇಹ, ವಿಷಯ ಇಂದ್ರಿಯ ಭೂತಗಳು ಒಂದೇ. ಸಾಕ್ಷಿ ಸಪ್ತಧಾತು ಸಮಪಿಂಡಂ ಸಮಯೋನಿ ಸಮುದ್ಭವಂ ಆತ್ಮ ಜೀವ ಸಮಾನಂ ಚ ವರ್ಣಾನಂ ಕಿಂ ಪ್ರಯೋಜನಂ ಎಂಬುದಾಗಿ ಗುರುವೆಂಬುದು ಪುರುಷವು ಅಪುರುಷ ಮುಟ್ಟಲೊಡನೆ ಲೋಹ ಸುವರ್ಣಬಹುದಲ್ಲದೆ ಪುರುಷವಾಗಲರಿಯದು. ಅದು ಗುರುಸ್ಥಳವಲ್ಲ. ಗುರು ಶಿಷ್ಯ ಎನ್ನುವುದು ಒಂದು ಪರಂಪರೆ ನಮ್ಮ ದೇಶದಲ್ಲಿ ಬೆಳೆದುಕೊಂಡು ಬಂದಂಥದ್ದು. ಯಾರಾದರೂ ತಮಗಿಂತ ಹೆಚ್ಚು ತಿಳಿದವರು ಕಂಡ್ರೆ, ತಮಗಿಂತ ಹೆಚ್ಚು ಸಾಧನೆ ಮಾಡಿದವರು ಕಂಡ್ರೆ ಗುರುಗಳಂತ ಗೌರವಿಸುವುದು ನಮ್ಮಲ್ಲಿ ಬೆಳೆದು ಬಂದಂತ ಪದ್ಧತಿ. ತಿಳ್ಕೊಳ್ಳೋವನು ಶಿಷ್ಯ, ತಿಳಿಯುವವನು ಗುರು. ಏನು ವ್ಯತ್ಯಾಸ ಆದ ಗುರು ಶಿಷ್ಯರಲ್ಲಿ ವಿಚಾರ ಮಾಡಿ ನೋಡಿದರೆ, ಗುರುವಿನ ದೇಹದಲ್ಲಿ ಶಿಷ್ಯನ ದೇಹದಲ್ಲಿ ಏನಾರ ವ್ಯತ್ಯಾಸಗಳದಾವೇನು? ಗುರುವಿನಲ್ಲಿರುವಂತಹ ಸಪ್ತಧಾತುಗಳು ಶಿಷ್ಯರಲ್ಲಿರುವ ಸಪ್ತಧಾತುಗಳು ಏನಾರ ಚೇಂಜ್ ಆವೇನು? ಮತ್ತ ಗುರು ಅಂತಂದ್ರ ಅವ ಏನು ಬೇರೆ ಎಲ್ಲಿದಾರ ಮ್ಯಾಲಿಂದ ಹುಟ್ಟಿ ಬಂದಾನೇನು? ತಾಯಿ ಗರ್ಭದಿಂದಲೇ ಗುರುನು ಹುಟ್ಟಿ ಬಂದನ, ಶಿಷ್ಯನು ತಾಯಿ ಗರ್ಭದಿಂದಲೇ ಹುಟ್ಟಿ ಬಂದನ. ಹೀಗಾಗಿ ಇವರಿಗೆ ಹೆಂಗ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳದವ, ಅವರಿಗೂ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳದವ. ಹಿಂಗ ಏನೂ ವ್ಯತ್ಯಾಸ ಇಲ್ಲ. ಎಲ್ಲರಿಗೂ ಒಂದೇ ದೇಹ. ಏನದ ವಿಷಯಗಳು ಎಲ್ಲರಿಗೂ ಒಂದೇ. ಗುರು ಕೇಳೋ ಶಬ್ದ ಬೇರೆ, ಶಿಷ್ಯ ಕೇಳೋ ಶಬ್ದ ಬೇರೆ ಅದ. ಗುರುವಿನ ಸ್ಪರ್ಶ ಜ್ಞಾನ ಬೇರೆ, ಶಿಷ್ಯನ ಸ್ಪರ್ಶ ಜ್ಞಾನ ಬೇರೆ ಅದ. ಗುರುವಿನ ಕಿವಿ ಬೇರೆ, ಶಿಷ್ಯನ ಕಿವಿ ಬೇರೆ ಅದ. ಏನು ವ್ಯತ್ಯಾಸ ಅದ? ವಿಷಯಗಳು ಒಂದೇ, ಇಂದ್ರಿಯಗಳು ಒಂದೇ, ಪಂಚಭೂತಗಳು ಅದೇ, ನೀರ ಅದೇ, ಮಣ್ಣ ಅದೇ, ಗಾಳಿ. ಏನದಪ್ಪ? ತಾನೇ ಗುರುವೆಂದು ಮುಂದಣವರಿಗೆ ಅನುಗ್ರಹ ಮಾಡುವರಯ್ಯ. ತಾನೇ ಗುರುವೆಂತಾದರೂ ಎಲ್ಲರಿಗೂ ಒಂದೇ ದೇಹ, ವಿಷಯ ಇಂದ್ರಿಯ ಭೂತಗಳು ಒಂದೇ. ವಿಷಯ ಇಂದ್ರಿಯ ಭೂತ ಎಲ್ಲ ಒಂದೇ ಅದಾವ. ಸಪ್ತಧಾತು ಸಮಂ ಪಿಂಡಂ, ಎಲ್ಲರ ಶರೀರದೊಳಗೆ ಅವೇ ಸಪ್ತಧಾತು. ರಕ್ತ ಮಾಂಸ ಮಜ್ಜೆ ಏನೇನದವ ಅವೆಲ್ಲ ಓಸು ಒಂದೇ ಅದಾವ. ಎಲುಬು ಅವು ಎಲ್ಲ ಒಂದೇ ಅದಾವ. ಸಮಯೋನಿ ಸಮುದ್ಭವಂ, ಎಲ್ಲರೂ ತಾಯಿ ಗರ್ಭದಿಂದೇ ಹುಟ್ಟಿ ಬಂದವರು.
ಯಾರು ಮತ್ತೆ ಬೇರೆ ಕಡೆ ಹುಟ್ಟು ಬಂದಾರೇನು? ಎಂತ ಒಂದು ಗುರು ಶಿಷ್ಯರಲ್ಲಿರುವಂತ ಭೇದ ಭಾವವನ್ನ ಈ ಶರಣರು ಕತ್ತರಿಸಿ ಹೋಗಿತಾರೆ. ಆದ್ರೆ ನಾವು ಗುರುಗಳು, ನೀವು ಶಿಷ್ಯರು ಅಂತೇಳಿ ಗುರುಗಳಾಗೆ ಸಾಯಬೇಕು, ಶಿಷ್ಯರು ಶಿಷ್ಯರಾಗೆ ಸಾಯಬೇಕು ಅಂತ ಒಂದು ಪರಂಪರೆಯನ್ನ ಶರಣರು ಒಪ್ಪಂಗಿಲ್ಲ. ಶರಣರಲ್ಲಿ ಗುರು ಶಿಷ್ಯ ಭೇದ ಇಲ್ಲ. ಅದಕ್ಕೆ ಅದನ್ನು ದಾಟಿ ಶಿಷ್ಯ ಗುರುವಿಗೆ ಒಂದು ಉದಾಹರಣೆ ಏನ್ ಕೊಡ್ತಾರ? ಸಮಯೋನಿ ಸಮುದ್ಭವ ಆತ್ಮಜೀವ ಸಮಾನ. ಗುರುವಿಗೂ ಆತ್ಮ ಅದೇ ಅದ, ಜೀವನೂ ಅದೇ ಅದ, ಶಿಷ್ಯನಿಗೂ ಅದೇ ಆತ್ಮ ಅದೇ ಜೀವ ಭಾವಗಳದವ. ಚ ವರ್ಣಾನಾಂ ಕಿಂ ಪ್ರಯೋಜನ? ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಚಾತುರ್ವರ್ಣಗಳು, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸಿ ಆಶ್ರಮಗಳು, ಗುರು ಶಿಷ್ಯ ಭಕ್ತ ಭಗವಂತ, ಇವೆಲ್ಲ ಯಾವ ಭೇದಗಳು? ಇಲ್ಲಿ ಇರೋದು ಒಂದೇ ಒಂದು ಅಖಂಡ ತತ್ವ. ತತ್ ತ್ವಂ ಅಸಿ. ತತ್ ಅಂತ ಸುಮ್ಮನೆ ಕಲ್ಪಿತವಾಗಿ, ತ್ವಂ ಅನ್ನೋದು ಕಲ್ಪಿತವಾಗಿ ಕಾಣಿಸ್ತವ. ತತ್ತ ಮತ್ತು ತ್ವಂ ಎರಡು ಒಂದೇ ಅದಾವ. ಒಂದೇ ಅದ ಅಂತಂದ್ರೂ ನಂಬರ್ ಅಲ್ಲದು, ಅದು ಆ ಸಂಖ್ಯೆಗೆ ಅರ್ಥ ಮೀರಿ ಅದದು ಒಂದು ಅದ. ಅದು ಒಂದಾದ್ಮೇಲೆ ಏನು ಉಳಿಯಂಗಿಲ್ಲ ಅಂತಂದ್ರೆ ಶೂನ್ಯ ಅಂತೀವಿ. ಶೂನ್ಯದ ಅರ್ಥವನ್ನು ಮೀರಿ ಅಂತ ಒಂದು ವಸ್ತು ಅದ. ಆ ವಸ್ತುವನ್ನು ತಿಳ್ಕೊಂಡ್ಮೇಲೆ ಈ ಭಾವನೆಗಳೆಲ್ಲ ಹೋಗಿಬಿಡ್ತಾವ. ಅದಕ್ಕೆ ಗುರುಸ್ಥಳ ಅಂದ್ರೆ ಏನು ಅಂತೇಳಿ ಚಂದ ತಿಳ್ಕೋರಿ ಅಂತ ಹೇಳಕತ್ತಾರ. ಗುರುಸ್ಥಳ ಅಂದ್ರೆ ಏನು? ಒಂದು ಉದಾಹರಣೆ ಏನ್ ಕೊಡ್ತಾರ? ಅಪುರುಷ ಅಂದ್ರೆ ಲೋಹ ಕಬ್ಬಿಣ, ಪರುಷಮಣಿ ಅಂತಂದ್ರ ಒಂದು ಪದಾರ್ಥ. ಆ ಪರುಷ ಏನ್ ಮಾಡ್ತದ? ಪರುಷ ಏನ್ ಮಾಡ್ತದಪ್ಪ ಅಂತಂದ್ರೆ ಕಬ್ಬಿಣವನ್ನ ಸ್ಪರ್ಶ ಮಾಡಿದ್ರ, ಪರುಷ ಏನ್ ಮಾಡ್ತದ? ಕಬ್ಬಿಣವನ್ನ ಸ್ಪರ್ಶ ಮಾಡಿದರೆ ಆ ಕಬ್ಬಿಣ ಏನಾಗ್ತದ? ಪರುಷಮಣಿ ಕಬ್ಬಿಣವನ್ನ ಸ್ಪರ್ಶ ಮಾಡಿದ್ರೆ ಕಬ್ಬಿಣ ಏನಾಗ್ತದ? ಚಿನ್ನ, ಬಂಗಾರ ಆಗ್ಬಿಡ್ತಾವ. ಬಂಗಾರ. ಮತ್ತು ಬಂಗಾರ ಆಗ್ತದ ಅಂತಂದ್ಮೇಲೆ ಪರುಷಮಣಿ ತನ್ನಂತೆ ಎಲ್ಲಿ ಮಾಡ್ಕೊತದು? ಬಂಗಾರ ಮಾಡಿಬಿಡುತ್ತೆ ಅಷ್ಟೇ. ಪರುಷ ಮಾಡ್ಕೋತೇನು ತನ್ನಂತೆ ತಾನು? ಅಲ್ಲಿ ಗುರು ಶಿಷ್ಯರಲ್ಲಿ ಭೇದ ಭಾವ ಆದ. ಆ ಭೇದ ಭಾವ ಇರೋ ತನಕ ಶಿಷ್ಯನ ಉನ್ನತಿ ಆಗಂಗಿಲ್ಲ. ಶಿಷ್ಯ ಶಿಷ್ಯನಾಗೆ ಸಾಯ್ತಾನ, ಗುರು ಗುರುವಾಗೆ ಸಾಯ್ತಾನ. ಅಂತ ಗುರುವನ್ನು ನಾವು ಆಯ್ಕೆ ಮಾಡ್ಕೋಬಾರ್ದು ಗುರುಗಳು ಅಂತ. ಯಾಕಂತಂದ್ರೆ ಭಕ್ತ ಭಗವಂತ ಅದು ಭೇದ. ಭಗವಂತ ಭಗವಂತನಾಗೆ ಸಾಯ್ತಾನ, ಭಕ್ತ ಭಕ್ತನಾಗೆ ಸಾಯ್ತಾನ. ಭಕ್ತ ಹೋಗಿ ಭಗವಂತ ಆಗ್ಬೇಕು, ಅಂಗ ಹೋಗಿ ಲಿಂಗ ಆಗ್ಬೇಕು. ಅದು ಏನದ? ಶ್ರೇಷ್ಠವಾದ ಆಯ್ಕೆ. ಸೆಲೆಕ್ಷನ್ ಆಫ್ ಗಾಡ್, ಸೆಲೆಕ್ಷನ್ ಆಫ್ ಗುರು ಹೆಂಗಿರ್ಬೇಕು? ತನ್ನಂತೆ ಮಾಡ್ಕೊಳ್ಳಂಥದ್ದಿರ್ಬೇಕು. ಅಂಗ ಲಿಂಗವನ್ನ ಸ್ಪರ್ಶಿಸಿ ಲಿಂಗವೇ ಆಗ್ಬೇಕು. ಶಿಷ್ಯ ಗುರುವನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಗುರುನೇ ಆಗ್ಬೇಕು. ಗುರು ಮುಟ್ಟಿ ಗುರು ಆಗ್ಬೇಕು. ಪರುಷ ಮುಟ್ಟಿ ಚಿನ್ನ ಆಗುವುದು ಅದು ಕೆಳಮಟ್ಟದ ಆಯ್ಕೆ. ಈಗ ನಾನು ಗುರು ಅದೀನಿ ಶುದ್ಧ ಬ್ರಹ್ಮಪೀಠಕ್ಕ ಅಂತ ನಾನು ಅನ್ಕೊಂಡಿನಿ, ನೀವು ಅನ್ಕೊಂಡಿರಿ, ಎಲ್ಲರೂ ಅನ್ಕೊಂಡಾರ. ಮತ್ತ ನೀವೇನಾರ ನನಗೆ ಗುರು ಅಲ್ಲಕತ್ತರ, ಹೌದು ನಾ ಗುರು ಅಂತ ಎಂದರೆ ಅಂದಿನೇನ ನಿಮಗೆ? ಒಂದು ಪಾರಂಪರಿಕವಾಗಿ ಅನ್ಕೋತ ಹೊಂಟಿವಿ ಅಷ್ಟೇ ಹೊರತು ನಾ ಗುರು ಅಲ್ಲ, ನಾ ಗುರು ಅಲ್ಲ. ಯಾವ ಶಾಸ್ತ್ರವನ್ನ ನಾವು
ಅಧ್ಯಯನ ಮಾಡ್ಲಕತ್ತೀವಿ. ಗುಂಪು ಅಧ್ಯಯನ, ಗ್ರೂಪ್ ಸ್ಟಡಿ. ದಿಸ್ ಈಸ್ ಜಸ್ಟ್ ಸ್ಟಡಿ ಸೆಂಟರ್. ನಾವೆಲ್ಲರೂ ಅಧ್ಯಯನ ಮಾಡೋರು. ನಾವು ಅಧ್ಯಯನಶೀಲರಾಗಿ ಹಿಂದಿನ ಹಿರಿಯರು ನಮಗೇನು ಮಾರ್ಗದರ್ಶನ ಕೊಟ್ಟಾರ ಆ ಗ್ರಂಥಗಳನ್ನು ಇಟ್ಕೊಂಡು ನಾವು ಅಧ್ಯಯನ ಮಾಡ್ಲಕತ್ತೀವಿ. ಆ ಅಧ್ಯಯನ ಮಾಡುವ ಗ್ರಂಥದೊಳಗಿನ ಜ್ಞಾನ ನನ್ನದು ಅಲ್ಲ. ನಾನು ಹೆಂಗೆ ಗುರು ಆಗ್ತೀನಿ? ಅದರೊಳಗಿರುವ ಜ್ಞಾನ ನಿಶ್ಚಲದಾಸಂದೋ ಮತ್ತಿನ್ಯಾರ್ದೋ, ವೇದಗಳು, ಉಪನಿಷತ್ಕಾರರು, ಅವ್ರು ಯಾರದಾರ ಹಿಂದಿನ ಹಿರಿಯರು ಲೋಕ ಕಲ್ಯಾಣಕ್ಕಾಗಿ ಏನು ಮಾರ್ಗದರ್ಶನ ಮಾಡಿ ಕೊಟ್ಟಾರ ಆ ಮಾರ್ಗದರ್ಶನವನ್ನ ನಿಮಗೆ ನಾವು ಮಾಧ್ಯಮವಾಗಿ ತಿಳಿಸ್ಕೊಡ್ಲಕತ್ತೀವಿ. ನಾವೇ ಗುರುಗಳಾಗಂಗಿಲ್ಲ. ಸಿದ್ಧಾಂತ ಶಿಖಾಮಣಿನ ಬಹಳ ಚಂದ ಹೇಳಿದ್ರು ನಾನೇನು ಗುರು ಆಗ್ತೇನೆ, ಜಗದ್ಗುರು ಆಗ್ತೇನೆ. ರೇಣುಕ ದಾರುಕ ಅವ್ರೇನು ಪಂಚಾಚಾರ್ಯರ ಅವರೇ ಅದರ ಗುರುಗಳು. ನಡುಬರ್ಕ್ ನಾವು ಮಾಧ್ಯಮ ಅಷ್ಟೇ. ಕಲ್ಪಿತ ಗುರುಗಳು, ಅಕಲ್ಪಿತ ಗುರು ಅವರೇ. ಮೂಲ ಜ್ಞಾನ ಯಾರದ ಅವ್ರದೇ ಜ್ಞಾನ. ಅದು ಯಾರ ಪುಣ್ಯ ಅದ ಅವ್ರಿಗೆ ಕೇಳ್ಕೊತಿರ್ತಾರ. ಹಿಂಗಾಗಿ ನಾನು ನಿಮ್ಗೆ ಏನ್ ಹೇಳ್ತಿರ್ತೀನಿ, ನನ್ನಂಗೆ ನೀವು ಒಂದು ಲಿಂಕ್ ಓಪನ್ ಮಾಡ್ಕೊಳ್ರಿ, ಯೂಟ್ಯೂಬ್ ಲಿಂಕ್ ಮಾಡ್ಕೊಳ್ರಿ, ಗೂಗಲ್ ಮೀಟ್ ಲಿಂಕ್ ಮಾಡ್ಕೊಳ್ರಿ, ನಿಮ್ಮದೇ ಆದ ಒಂದು ಶಿಷ್ಯರ ಬಳಗ ಬೆಳೆಸ್ಕೊಳ್ರಿ. ನೀವು ಈ ತರ ನನ್ನಂಗೆ ಕೆಲಸ ಮಾಡಿದ್ರಿ ಅಂತಂದ್ರ ನಿಮಗೂ ಒಂದು ಸಾರ್ಥಕತೆ ಬರ್ತದ. ನೀವು ಗ್ರಂಥಗಳನ್ನು ತಗೊಳ್ರಿ, ಓದ್ರಿ, ಒಂದು 4 ಮಂದಿ ಕರ್ಕೊಂಡು ಕುಂತು ಹೇಳಂಗ ಆಗ್ರಿ ನೀವು ಅಂತೇಳಿ ನಿಮಗ ನಮ್ಮ ಸ್ಥಾನ ಕೊಡ್ಲಕತ್ತೀವಿ. ಇಲ್ಲ ಗುರುಸ್ಥಾನ ಇಲ್ಲಿ ಸಹಿತ ನೀವು ಎಷ್ಟೊತ್ತು ಮಾತಾಡ್ರಿ ಅಂತ ಹೇಳಕ್ಕೆ ನಮ್ಮಂಗೆ ನಿಮಗ ನಾವು ಬೆಳೆಸ್ಲಕತ್ತೀವ ಇಲ್ಲ? ನಮ್ಮ ಸ್ಥಾನ ಅಂತ ಏನಾರ ಗಟ್ಟಿಯಾಗಿ ಹಿಡ್ಕೊಂಡಿವೇನು? ನಾ ಹೇಳದಟ್ಟು ಅಟ್ಟೆ ಕೇಳ್ಬೇಕು, ಏನ್ ಹೇಳ್ತೀನಿ ಅಟ್ಟೆ ಕೇಳಿ ಹೋಗ್ಬೇಕು ಅಷ್ಟೇ. ಇಲ್ಲೇನು ಬಾಯಿ ತೆರಿಬಾರ್ದು ಏನಾರ ಇಟ್ಟಿವೆ ನಾವು? ನಮ್ಮಂಗೆ ನಿಮ್ಮನ್ನ ಮಾಡ್ಕೋಬೇಕು, ನಾವು ರದ್ದಿ ಆಗ್ಬೇಕು, ನೀವು ಸುದ್ದಿ ಆಗ್ಬೇಕಂತ ಅಂತೀವ ಇಲ್ಲ? ನಾವು ನಮ್ಮದು ನಿಮ್ದು ಸಂಬಂಧ ಪರುಷ ಮತ್ತು ಕಬ್ಬಿಣದ ಸಂಬಂಧ ಆದೇನಿದು? ಜ್ಯೋತಿ ಮುಟ್ಟಿ ಜ್ಯೋತಿ ಆಗದು, ಗುರು ಮುಟ್ಟಿ ಗುರು ಆಗದು, ಲಿಂಗ ಮುಟ್ಟಿ ಲಿಂಗವಾಗುವುದು. ಅಂತ ಸಂಬಂಧ, ಶ್ರೇಷ್ಠ ಸಂಬಂಧ ಇಟ್ಕೊಂಡಿವೇ ಇಲ್ಲ ನಾವು. ಅದಕ್ಕೆ ಇದು ಶ್ರೇಷ್ಠವಾದ ಮಟ್ಟದ ಗುರು ಶಿಷ್ಯರ ಸಂಬಂಧ. ಇದು ಪರುಷ ಮತ್ತು ಕಬ್ಬಿಣದ ಗುರು ಶಿಷ್ಯರ ಸಂಬಂಧ ಅಲ್ಲ. ಒಳಗಿರೋದು ಮಂಡ್ಯ ಬಿಡಂಗಿಲ್ರಿ ಅದು ನಿಮ್ಮನ್ನ. ಪರುಷ ಮತ್ತು ಕಬ್ಬಿಣದ್ದು ಸಂಬಂಧ ಇತ್ತಂದ್ರ ಒಳಗಿರೋದು ಮಂಡ್ಯ ಏನ್ ಮಾಡ್ತಿರ್ತದ? ಯಾವ್ದಾರ ಒಂದು ಸಣ್ಣ ವಿಷಯ ತೆಕ್ಕೊಂಡು ಡಿಸ್ಕಂಟಿನ್ಯೂ ಮಾಡ್ಬೇಕು ಅನ್ನಿಸ್ತಿರ್ತದ. ದೊಡ್ಡ ಕೋತಿ ಅದ ಒಳಗೊಂದು. ವಿಚಾರ ಸಾಗರ ಗೊತ್ತಿರ್ಲಾರ್ದ ಕೋತಿ ಎಲ್ಲ ವಿಚಾರ ಸಾಗರ ಕಲ್ತ ಮೇಲೆ ವಿಚಾರ ಸಾಗರ ಗೊತ್ತಿರ ಕೋತಿ ಆಗ್ತದ ಅಷ್ಟೇ. ಗೊತ್ತಿಲ್ಲದ ಮಂಗ ಗೊತ್ತಿರುವ ಮಂಗ. ಎಲ್ಲ ವಿಚಾರ ಸಾಗರ ಕಲ್ತ ಮೇಲೂ ಮಂಗ್ಯನ ಬುದ್ಧಿ ಹೋಗಂಗಿಲ್ಲ. ಹೆಂಗದು? ಮಂಗೆ ಏನಾರ ಪಾಠ ಹೇಳ್ತಿರ್ತದ, ಅದ್ರದ್ದೊಂದು ಪಾಠ ನಡೆದಿರ್ತದ ಒಳಗೆ. ಅದ್ರ ಮಾತು ಕೇಳಿದಿರಿ ಅಂತಂದ್ರ ಇಲ್ಲಿ ಬರೋದೇ ಬ್ಯಾಡ್ ಅನ್ನಿಸ್ತಿರ್ತದೆ. ಯಾಕೆ ಎಷ್ಟು ಜೀವ ತಿನ್ಬೇಕು, ಇಲ್ಲಿ ಯಾಕೆ ಹೈರಾಣ ಆಗಬೇಕು ಅನ್ನಿಸ್ತಿರ್ತದೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರ, ಕೊಡಗ ಕಬ್ಬಿಣದ ಇತ್ತು, ಯಾವುದೋ ಜನ್ಮದ ಪುಣ್ಯಕ ಕ್ವಾಡಿಗೆ ಏನ್ ಮಾಡ್ತು? ಸ್ಪರ್ಶ ಮಣಿಯನ್ನು ಸ್ಪರ್ಶ ಆಯ್ತು. ಸ್ಪರ್ಶ ಮಣಿಗೆ ಸ್ಪರ್ಶ ಆದ್ಮೇಲೆ ಏನಾಯ್ತು? ಕಬ್ಬಿಣದ ಕ್ವಾಡಗ್ ಹೋಗಿ ಅದರ ಕ್ವಾಡಗಾಯ್ತು? ಕಬ್ಬಿಣದ ಕೋಡಗ ಸ್ಪರ್ಶ ಮಣಿಯನ್ನ ಮುಟ್ಟಿ ಏನಾಯ್ತದು? ಬಂಗಾರದ ಕ್ವಾಡಗಾಯ್ತು. ಬಂಗಾರದ ಕ್ವಾಡಗಾದ್ಮೇಲೆ ಕ್ವಾಡಗ ಬುದ್ಧಿನೇ ಹೋಲಿಲ್ಲ ಅಂದ್ರೆ ಏನ್ ಮಾಡೋದು? ಮಂಗ್ಯನ ಬುದ್ಧಿ. ಬಂಗಾರದ ಕ್ವಾಡಗದ ಬುದ್ಧಿ ಬೇರೆ, ಕಬ್ಬಿಣದ ಕ್ವಾಡಗದ ಬುದ್ಧಿ ಬೇರೆ. ಅದೇನೋ ಕ್ವಾಡದ ಗುಣಗಳು ಏನ್ ಕಲ್ತ ಮೇಲೂ ನಮ್ಮ ಗುಣಗಳು ಖರ್ಚು ಮಾಡ್ತೀವಿ, ನಮ್ಮದು ಚಿಲ್ಲರ್ ಬುದ್ಧಿ ಖರ್ಚು ಮಾಡ್ತೀವಿ, ನಮ್ಮ ಸಣ್ಣತನ ಖರ್ಚು ಮಾಡ್ತೀವಿ.
ನಮ್ಮದೇ ಒಂದು ಹಿಡಿತ ಇಟ್ಕೊಂಡಿರ್ತೀವಿ ಅಂತಂದ್ರ ಇದು ಬಂಗಾರದ ಕೋಡಗಳು ಹೌದಾ ಇಲ್ಲ ಈ ತರ ಮಾಡೋದು? ತಿಳಿದ ಮೇಲೂ ಮಾಡಿದ್ರೆ ಮತ್ತೆ ಅವು ಬಂಗಾರದ ಕೋಡಗಳು ಅಂತೀವಿ ನಾವು. ತಿಳಿಲಾರದು ಕಬ್ಬಿಣದ ಕೋಡಗಳು, ತಿಳಿದ ಮೇಲೂ ಹುಚ್ಚುಚ್ಚು ಮಾಡೋರಿಗೆ ಬಂಗಾರದ ಕೋಡಗಳು. ಬಸವಣ್ಣವ್ರು ಕೊಟ್ಟ ಸ್ಥಾನಮಾನ ಎಷ್ಟು ಚಂದ ಕೊಟ್ಟಾರ ಗೊತ್ತದ. ಅದೇನಾಗ್ಯದ, ಪರುಷ ಮುಟ್ಟಿ ಚಿನ್ನ ಆಗಿದೆ ಹೊರತು ಜ್ಯೋತಿ ಮುಟ್ಟಿ ಜ್ಯೋತಿ ಆಗುವ ಮಟ್ಟದ ಸಂಬಂಧ ಬೆಳೆಸಿಕೊಳ್ಳೇ ಇಲ್ಲ. ಲಿಂಗ ಮುಟ್ಟಿ ಲಿಂಗವಾಗುವ ಸಂಬಂಧ ಬೆಳೆಸಿಕೊಳ್ಳೇ ಇಲ್ಲ. ನಿಮ್ಮನ್ನು ಮದುವೆ ಮಾಡಿದ ಮೇಲೆ ಮದುವೆ ಮಾಡ್ಬೇಕಂತ ಒಂದು ಪ್ರಯತ್ನ ಮಾಡಿದಾರೆ ನಿಮ್ಮ ತಂದೆ ತಾಯಿ. ನಿಮ್ಮ ತಂದೆ ತಾಯಿಗೆ ಬರೀ ಮದುವೆ ಮಾಡಿದ ಮೇಲೆ ಅವ್ರಿಗೆ ಸಮಾಧಾನ ಆಯ್ತೇನು? ಅವ್ರು ಯಾವಾಗ ಸಮಾಧಾನಲೆ ಕಣ್ಣು ಮುಚ್ಚಾರ ಗೊತ್ತದ? ಯಾವಾಗ ಸಮಾಧಾನಲೆ ಕಣ್ಣು ಮುಚ್ಚಾರೋ? ಮದುವೆ ಆಗಿದ್ರ ಮೇಲೂ ಅವ್ರ ಸಮಾಧಾನ ಇರ್ಲಾರ್ದೆ ಕಣ್ಣು ಯಾವಾಗ ಮುಚ್ತಾರ? ಮಕ್ಕಳಾದ್ಮೇಲೆ. ನಿಮಗೆ ಮಕ್ಕಳಾಗಿ ಯಾವತ್ತು ಅವ್ರ ಸಮಾಧಾನಲೆ ಕಣ್ಣು ಮುಚ್ಚಾರ. ಒಂದ್ ವೇಳೆ ನಿಮ್ಗೆ ಏನಾರ ಮಕ್ಕಳಿಗೆ ಆಗಿದ್ದಿಲ್ಲ ಅಂದ್ರೆ ಅವ್ರು ಅದೇ ಚಿಂತೆಗೆ ಸತ್ತೋಗ್ಬಿಡ್ತಿದ್ರು. ಅವ್ರು ಏನಪ್ಪ ಮದುವೆ ಮಾಡಿದ್ರು ಮಕ್ಕಳಾಗಲಿಲ್ಲ ಹಂಗೆ ಕುಂತು ಅಂತೇಳಿ. ಹಂಗ ನಾವು ಇಲ್ಲಿ ನಿಮಗ ಮದುವೆ ಮಾಡೀವಿ, ಮಾಡಿದ ಮೇಲೆ ನಿಮ್ಮದೇ ಆದ ಒಂದು ಶಿಷ್ಯರ ಒಳಗ ನಿಮ್ಮದೇ ಒಂದು ಲಿಂಕ್ ಮಾಡಿ ಶಿಷ್ಯರು, ಪುತ್ರ ಶಿಷ್ಯರು ನೀವೆಲ್ಲ ಪುತ್ರ ಶಿಷ್ಯರು ಹೋಗಿ ಪೌತ್ರ ಶಿಷ್ಯರು ಬೇಕಲ್ಲ, ಮೊಮ್ಮಕ್ಕಳು ಬೇಕಲ್ಲ ನಮಗೆ. ನಿಮ್ಮ ಶಿಷ್ಯರ ಬಳಗ ನೋಡಿ ಸಂತೋಷ ಕೊಡೋಂಥದ್ದು, ನೀವು ಗುರು ಆಗಿ ಕುಂತು ಅವ್ರಿಗೆ ಪಾಠ ಹೇಳೋಂಥದ್ದು, ಅದು ನಮ್ಮ ಕಂಡಾಗ ನನ್ನ ಕೆಲಸ ಮುಗಿತಪ್ಪ, ಸಾರ್ಥಕ ಆಯ್ತು. ಆ ಪೌತ್ರ ಶಿಷ್ಯರ ಬಳಗ ಬೆಳೆಸ್ಬೇಕಾದ್ರೆ ನೀವು ಎಷ್ಟು ಕಷ್ಟಪಡಬೇಕು, ನೀವೆಷ್ಟು ಓದಬೇಕು, ಎಷ್ಟು ಬರೀಬೇಕು, ಎಷ್ಟು ತಿಳ್ಕೋಬೇಕು, ಎಷ್ಟು ವಿಚಾರ ಮಾಡಬೇಕು, ಎಷ್ಟು ನೀವು ಏನೇನು ಮಾಡಬೇಕು, ಎಲ್ಲದಕ್ಕೂ ಇಲ್ಲಿ ಅವಕಾಶ. ಎಲ್ಲ ಅವಕಾಶಗಳನ್ನ ತಲೆದಿಂಬಿಗೆ ಇಟ್ಕೊಂಡು ಮಕ್ಕಳು ನಿದ್ದೆ ಮಾಡಿ ಅನುಕೂಲ ಇದ್ದಾಗ ಬಂದೆ, ಅನನುಕೂಲ ಇದ್ದಾಗ ಬಿಟ್ಟೆ ಅಂತಂದ್ರೆ ಸಾಧನೆ ಹೆಂಗೆ ಮುಂದುವರಿತದ? ಅದಕ್ಕೆ ಇಲ್ಲೇನದ, ಪರುಷ ಮತ್ತು ಕಬ್ಬಿಣದ ಉದಾಹರಣೆ ಕೊಟ್ಟು ಇದು ಗುರುಸ್ಥಳವಲ್ಲ. ಎಂಥದು? ನಿರುಪಾಧಿಕ ಗುರುಸ್ಥಳವಲ್ಲ. ಗುರು ಶಿಷ್ಯರ ಅಲ್ಲೇನವ್ರು? ಎಲ್ಲರೂ ಗುರು ಶಿಷ್ಯರು. ಇವ್ರು ಹೇಳ್ತಾ ಇರೋದು ಸೋಪಾಧಿಕ ಗುರುಸ್ಥಳ, ನಿರುಪಾಧಿಕ ಗುರುಸ್ಥಳ. ಸೋಪಾಧಿಕ ಗುರುಸ್ಥಳ ಎಂಥದು? ಉಪಾಧಿ ಇರೋದು, ಯಾವುದೋ ಒಂದು ಆಶೀರ್ವಾದ, ಶ್ರೀಮಂತಿಕೆ, ಮಕ್ಕಳಾಗೋದಕ್ಕ ಯಾವುದೋ ಒಂದು ಗುರಿ ಇಟ್ಟುಕೊಂಡು ಸೋಪಾಧಿಕ ಗುರುಸ್ಥಳ. ಯಾವುದೋ ಒಂದು ಗುರುಗಳ ಬಳಿ ಹೋಗಿ ಆಶೀರ್ವಾದ, ಮದುವೆ ಆಗಲ್ಲಾಗ್ಯದ, ಆಯ್ತಪ್ಪ ಅಲ್ಲಿ ಗುರುಗಳ ಬಳಿ ಹೋಗಿ ದರ್ಶನ ತಗೊಂಡು ಆಶೀರ್ವಾದ ಮಾಡ್ಕೊಂಬರ್ರಿ, ಅಮಾವಾಸ್ಯೆ ದಿವಸ ಏನ್ ಹೇಳ್ತಾರ ಕೇಳ್ರಿ. ಅದು ಸೋಪಾಧಿಕ. ಅವರು ಗುರು ಶಿಷ್ಯರೇ, ಸೋಪಾಧಿಕ. ಕೈಯಾಗ ರೊಕ್ಕ ನಿಂದ್ರಲ್ಲಾಗ್ಯವ, ಹೊಲ್ದಾಗ ಬೆಳಿ ಬಂದರ್ನು ಸಾಲ ತೀರಲ್ಲಾಗ್ಯದ, ಏನೇನಾರ ಸಾಲಿ ತಲಿಗತ್ತಲ್ದು, ಹೆಂಡತಿ ಮಾತು ಕೇಳಾಳು, ಗಾಂಡ ಎದ್ರ ಹಚ್ಚನ, ಕುಯ್ತನ ಅಂತ ಓದ್ತಾರಲ್ಲ, ಇವೆಲ್ಲ ಸೋಪಾಧಿಕ ಗುರುಸ್ಥಳ. ಬಡತನ ಅದ, ಶ್ರೀಮಂತರಾಗಬೇಕು, ಇದೇನದ ಸೋಪಾಧಿಕ ಗುರುಸ್ಥಳ. ಇದೆಂಥದ್ದು? ಪರುಷ ಮತ್ತ ಕಬ್ಬುಣದ ದೃಷ್ಟಾಂತ. ಇದು ಸೋಪಾಧಿಕ. ಇದು ಸೋಪಾಧಿಕ ಗುರುಸ್ಥಳ. ಇದು ಏನದ? ಇದು ನಾವು ಹೇಳ್ತಾ ಇರೋ ಗುರು ಶಿಷ್ಯರ ಸಂಬಂಧ ಅಲ್ಲ, ಅದು ಸೋಪಾಧಿಕ ಗುರುಸ್ಥಳ. ಅದು ನಾವು ಹೇಳೋದು ನಿರುಪಾಧಿಕ ಗುರುಸ್ಥಳ. ಈ ನಿರುಪಾಧಿಕ ಗುರುಸ್ಥಳದ್ದೇನಂತಾರ? ಬಿಡೋದು. ಆ ರೀತಿ ಗುರುಗಳನ್ನ ಬಳಸ್ಕೊಳ್ಳೋದು ಬಿಟ್ಬಿಡು. ಆ ಕಡೆ ಮಾಡಂತಾನೆ ಬಿಡು. ಅದೇನು ಹೊಲಸೋದು, ಲೌಕಿಕದ ಸಲುವಾಗಿ ಗುರುಗಳನ್ನು ಬಳಸ್ಕೊಳ್ಳೋದಿರ್ತದ, ಅಂತವೆಲ್ಲ ಮಾಡಬೇಡ, ಬಿಟ್ಬಿಡೋದಂತಾನ. ಮಾಡು. ಗುರುಸ್ಥಳವೆಂಬುದು ತಾನು ಸ್ವಯಂ ಜ್ಯೋತಿ ಪ್ರಕಾಶ. ಶಿಷ್ಯರ ಅನ್ಕೋತ ಹುಚ್ಚುಚ್ಚು ಮಾಡಬೇಡ. ಅವ್ರು ಯಾಕೆ ನಿನ್ ಶಿಷ್ಯರ ಹತ್ತಾರ? ನಿನ್ನಂಗೆ ಅವರು, ಅವ್ರಂಗೆ ನೀವು. ಎದಕ್ಕೆ ಅವ್ರ ಶಿಷ್ಯರ ಹತ್ತಾರ? ನೀನ್ ಯಾಕಡೆ ಅವ್ರಿಗೆ ಗುರು ಆಗ್ತಿದಿ? ನೀನು ತಾನು ಸ್ವಯಂ ಜ್ಯೋತಿ ಪ್ರಕಾಶ.
ಅಂತಪ್ಪ ಸ್ವಯಂ ಜ್ಯೋತಿ ಪ್ರಕಾಶಮಂ ತಂದು ಉರಜ್ಯೋತಿ ಹತ್ತಿಸಿದೊಡೆ. ಉರಜ್ಯೋತಿ ಅಂದ್ರೆ ಎದೆ ಒಳಗೆ ಒಂದು ಬತ್ತಿ, ಬುದ್ಧಿ ಅನ್ನೋದೊಂದು ಬತ್ತಿ, ಮನಸ್ಸು ಎನ್ನುವ ಎಣ್ಣೆ, ಶರೀರವೆಂಬುವ ಪಣತೆ. ಆ ಉರಜ್ಯೋತಿ, ಉರ ಅಂದ್ರೆ ಎದಿ, ನಿನ್ನ ಎದಿ ಒಳಗೆ ಹೃದಯದಿಂದ ಹೃದಯಕ್ಕೆ ಜ್ಞಾನ ಬಂತು ಅಂದ್ರ ಆ ಜ್ಯೋತಿ ತನ್ನಂತೆ ಮಾಡಿತ್ತು. ಅದ್ಯಾವ ಜ್ಯೋತಿ ಅಂದರೆ ಪಶ್ಚಿಮ ಜ್ಯೋತಿ. ಮೊದಲು ಹಚ್ಕೊಂಡವ ಪೂರ್ವ ಜ್ಯೋತಿ, ಆಮೇಲೆ ಹಚ್ಕೊಂಡವ ಪಶ್ಚಿಮ ಜ್ಯೋತಿ. ಎಷ್ಟು ಚಂದ ಕೊಟ್ಟು ಹಚ್ಕೊಂಡವ ಅಂತ, ಹಚ್ಚಿದವ ಹಚ್ಕೊಂಡವ ಪಶ್ಚಿಮ ಜ್ಯೋತಿ. ಆ ಜ್ಯೋತಿಯ ಬೆಳಗಿನಿಂದ ಪ್ರಾಣಲಿಂಗವ ಕಂಡು ಸುಖಿಯಾದೆನು. 4 ವೇದದ ಅರ್ಥ, ಆ ಜಪ ಗಾಯತ್ರಿಯ ಅರ್ಥ, ಪ್ರಾಣಾಯಾಮದಿಂದ ಪ್ರಾಣಲಿಂಗ ಸಂಬಂಧ ಮಾಡುವುದು 4 ವೇದಗಳ ಅರ್ಥ. ಮತ್ತೆ ಆ ಜಪ ಅಲ್ಲದು, ಅಜಪ ಗಾಯತ್ರಿ ಅರ್ಥ. ಮತ್ತೆ ಪ್ರಾಣಾಯಾಮದಿಂದ ಪ್ರಾಣಲಿಂಗ ಸಂಬಂಧ ಮಾಡುವುದು. ಇಷ್ಟರಲ್ಲಿ ತಾನು ಸ್ವತಂತ್ರನಾದಡೆ ಇಷ್ಟಲಿಂಗವನಾರಿಗಾದೊಡೆಯೂ ಕೊಡಬಹುದು. ಲಿಂಗ ಕೊಡ ಯೋಗ್ಯತೆ ಬಗ್ಗೆ ಹೇಳಕತ್ತನವ. 4 ವೇದಗಳ ಅರ್ಥ, ಅಜಪ ಗಾಯತ್ರಿ ಅರ್ಥ, ಪ್ರಾಣಾಯಾಮದಿಂದ ಪ್ರಾಣಲಿಂಗ ಸಂಬಂಧ ಮಾಡ್ಕೋಬೇಕು. ಒಳಗೆಲ್ಲ ಶುದ್ಧ ಮಾಡ್ಕೋಬೇಕು. ಪ್ರಾಣಲಿಂಗ ಅಂದ್ರೆ ಒಳಗೆ ಮಾಡ್ಕೊಳ್ಳೋದು. ಇವೆಲ್ಲ ಮಾಡ್ಕೊಂಡು ಶುದ್ಧ ಅಂತಃಕರಣ ಇದ್ದು ಈ ಒಂದು ಗಾಯತ್ರಿ ಅರ್ಥ, ವೇದಗಳ ಅರ್ಥ ಇವೆಲ್ಲ ಯಾರು ತಿಳ್ಕೊಂಡಿರ್ತಾರ ಇಂಥವ್ರು ಇಷ್ಟಲಿಂಗವನ್ನು ಯಾರಿಗಾದ್ರೂ ಕೊಡಬಹುದು. ಅದಿಲ್ಲದಿರ್ದೊಡೆ ಅಂಧಕನ ಕೈಯ ಅಂಧಕನು ಹಿಡಿದಂತೆ ಕಾಣ ಕೂಡಲ ಚನ್ನ ಸಂಗಮ ದೇವ. ಎಲಿಜಿಬಿಲಿಟಿ, ಜ್ಯೋತಿ ಮುಟ್ಟಿ ಜ್ಯೋತಿ ಆಗ್ಬೇಕಾದ್ರೆ ತಾನು ಜ್ಯೋತಿ ಆಗಿದ್ನು ಅಂತಂದ್ರ ಅವನು ಹೆಂಗಿರ್ತಾನಂತಂದ್ರ 4 ವೇದಗಳ ಅರ್ಥ ತಿಳ್ಕೊಂಡಾಗಿರ್ತಾನಂತ ಹೇಳ್ತಾರ. 4 ವೇದಗಳ ಅರ್ಥ ತಿಳ್ಕೊಂಡವ. ಗಾಯತ್ರಿ ಮಂತ್ರದ ಅರ್ಥ ತಿಳ್ಕೊಂಡವ. ಗಾಯತ್ರಿ ಮಂತ್ರ ಎಷ್ಟದ ರೀ? 4 ಸಾಲಿಂದೊಂದು ಮಂತ್ರ ಅದ. ಆ ಮಂತ್ರದೊಳಗೆ ಅರ್ಥ ಎಷ್ಟದ? 1000 ಪುಟ ಬರೆದ್ರೂ ಕಡಿಮೆ ಅದ ಅಂತ ಗಾಯತ್ರಿ ಮಂತ್ರ. 1000 ಪುಟ. ಯಾರ್ಯಾರ ಗಾಯತ್ರಿ ಮಂತ್ರ ನಾ ಓದಿ ಹೇಳ್ತೇನ್ರಿ ಅಂತಂದ್ರೆ ಸುಮ್ಮನೆ ಓದ್ರಿ, ಬುಕ್ ತರಿಸ್ಕೊಡ್ರಿ, ಕೊಡ್ತೀನಿ, ನನ್ನ ಬಲ್ಲಿ ಅದ. ನಮಗ್ ಬುಕ್ ಕಳಿಸ್ಕೊಡ್ರಿ ಅಂತಂದ್ರೆ ನಿಮಗೆ ಕಳಿಸ್ಕೊಡ್ತೀನಿ. ಕುಂತು ಓದಬೇಕು, ಬಲ್ಲಿ ಇಟ್ಕೊಂಡು ಕುಂತ್ರು ಉಪಯೋಗ ಇಲ್ಲ. ತಗೊಂಡೋಕೆ ಸುಮ್ಮ ಇಟ್ಕೊಂಡು ಕೂತ್ರೆ ಏನ್ ಮಾಡ್ಬೇಕು? ಗಾಯತ್ರಿ ಮಂತ್ರದ ಅರ್ಥ, ವೇದಗಳ ಅರ್ಥ ಇವೆಲ್ಲ ಇತ್ತು ಅಂತಂದ್ರೆ ಜ್ಯೋತಿ ಮುಟ್ಟಿ ಜ್ಯೋತಿ ಆದಂಗ. ಇವು ಇರ್ಲಿಲ್ಲ ಅಂತಂದ್ರೆ ಕುರುಡನ ಕೈ ಕುರುಡ ಹಿಡದಂಗ. ಎಲ್ಲರೂ ಕೂಡಿ ಬಳ್ಳಿ ಗುರುಡಗಳು ಸೇರಿ ಹಳ್ಳವನ್ನು ಬಿದ್ದಂತೆ. ಎಲ್ಲೋ ತೆಗ್ನಾಗ ಬಿದ್ದರೆ ತೋಸ ಮಂದಿ ಒಬ್ಬರದೊಬ್ಬರು ಕೈ ಹಿಡ್ಕೊಂಡು. ಅದಕ್ಕೆ ಇದು ಪ್ರಾಣಲಿಂಗಿಯ ಯಾವ ಸ್ಥಳ? ಇದು ಗುರುಲಿಂಗ ಸ್ಥಳ. ಗುರು ಅಂದ್ರೆ ಯಾರು, ಗುರು ಅಂದ್ರೆ ಹೆಂಗಿರ್ತಾನ ಅನ್ನೋಂಥದ್ದು ಎಷ್ಟು ಸ್ಟ್ರಾಂಗ್ ಹೇಳ್ಯಾರಿ. 4 ವೇದಗಳ ಅರ್ಥ ಅಂದ್ರೆ ಏನ್ ತಿಳ್ಕೊಂಡ್ರಿ? ಯಾವ 4 ವೇದ? ಯಾವ್ರಿ 4 ವೇದಗಳು? ಇವೆ. ಯಜುರ್ವೇದ, ಯಜುರ್ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ. ಮತ್ತೆ 4 ಉಪವೇದಗಳು ಯಾವುವು? ಆಯುರ್ವೇದ, ಧನುರ್ವೇದ, ಗಂಧರ್ವ ವೇದ, ಸ್ಥಾಪತ್ಯ ವೇದ. ಈ ವೇದಗಳು ಅಂತಂದ್ರೆ ಒಂದು ಶರೀರ ಇದ್ದಂಗ. ಆ ವೇದಗಳಿಗೆ ಅಂಗಗಳು
ನಿಮ್ಗೆ ಹೆಂಗ ಅದಾವಲ್ಲ ಕೈ ಕಾಲು ಎಲ್ಲ ಅಂಗಗಳದಾವಲ್ಲ ಅಂಗಾಂಗಗಳು, ಹಂಗ 6 ವೇದಾಂಗಗಳದಾವ. ಆ ವೇದಗಳನ್ನ ಅರ್ಥ ಮಾಡ್ಕೋಬೇಕಾದ್ರೆ 6 ವೇದಾಂಗಗಳನ್ನ ತಿಳ್ಕೋಬೇಕು. ಯಾವ 6 ವೇದಾಂಗಗಳಂದ್ರ ಶಿಕ್ಷಾ, ಕಲ್ಪ, ನಿರುಕ್ತ, ಜ್ಯೋತಿಷ್ಯ, ಛಂದಸ್ಸು, ವ್ಯಾಕರಣ. ಆ ವೇದಾಂಗಗಳು ತಿಳ್ಕೋಬೇಕಾದ್ರೆ 6 ದರ್ಶನಗಳಿಗೆ ಹೋಗ್ಬೇಕು. ಮತ್ತೆ ನಾವು ದರ್ಶನ ಅಂತಂದ್ರೆ ಶಾಸ್ತ್ರ, ಷಟ್ ಶಾಸ್ತ್ರ ಅಂತಾರಲ್ಲ, ನ್ಯಾಯಶಾಸ್ತ್ರ, ಯೋಗಶಾಸ್ತ್ರ, ಸಾಂಖ್ಯಶಾಸ್ತ್ರ, ವೈಶೇಷಿಕ ಶಾಸ್ತ್ರ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ. ಇವು 6 ಅಂತ ಹೇಳ್ತಾರ. ಈ 6ನೇ ದರ್ಶನ ಮಾಡ್ಲಕ್ಕೆ ಹೋಗಿ ಒಂದು 60 ದರ್ಶನಗಳದಾವ ನನ್ನ ಹತ್ರ. 60 ರೀತಿ ದರ್ಶನಗಳು. ಬ್ರಹ್ಮನ ದರ್ಶನ ಹೆಂಗ್ ಮಾಡ್ಕೋಬೇಕಂತೇಳಿ ಶಾಸ್ತ್ರೀಯವಾಗಿ ಹೇಳ್ತಾರೆ. 60 ಅದಾವ. ಅವಕ್ಕೆಲ್ಲ ಟೈಮ್ ಬೇಕು, ಮಾಡೋದಕ್ಕೆ ಸಾಧನೆ ಟೈಮ್ ಬೇಕು. ಇಷ್ಟಕ್ಕೇ ಆಗಬಾರ್ದು. ಇವುದ್ರ ಜೊತೆಗೆ ಇಷ್ಟೆಲ್ಲ ತಿಳ್ಕೋಬೇಕಾದ್ರ ನೀ ಮಾಡ್ತಾ ಇರೋದು ಅಲ್ಲ ಅನ್ನೋರು ಒಂದು 3 ಮಂದಿ ಅದಾರ. ಇದೆಲ್ಲ ಅಲ್ಲ, ಇದು ಭ್ರಾಂತಿ, ಬ್ರಹ್ಮ ಅನ್ನೋದು ಒಂದು ಭ್ರಾಂತಿ, ಅದು ಇಲ್ಲ, ಆತ್ಮ ಅನ್ನೋದು ಇಲ್ಲ ಅಂತೇಳಿ ಇದು ನೀವು ಮಾಡ್ತಾ ಇರೋದು ಆಸ್ತಿಕತೆ. 3 ಮಂದಿ ನಿಮಗ ಅಲ್ಲ ಅನ್ನೋರು ಅದಾರ. ಯಾರವರು? ನಾಸ್ತಿಕ ದರ್ಶನಗಳು, ಬೌದ್ಧ ದರ್ಶನ, ಜೈನ ದರ್ಶನ, ಚಾರ್ವಾಕ ದರ್ಶನ. ಈ 3 ಮಂದಿ ನಿಮಗೆ ಅಲ್ಲಗಳಿತಿರ್ತಾರೆ. ಅಲ್ಲಗಳವ್ರು ನಿಮಗೆ ವೈರಿಗಳ ಏನವರು? ಇವು ಅಲ್ಲ ಅನ್ನೋದು ಒಂದು ವಿಚಾರ, ಅವ್ರದ್ದೊಂದು ವೈಚಾರಿಕತೆ. ಅದು ಒಂದು ರೀತಿ ವೈಚಾರಿಕತೆ. ಅವರೇನು ನಮ್ಮ ವೈರಿಗಳಲ್ಲ. ಈಗ ಬಂಗಾರ ಏನಾಗ್ತದ, ಚಕ್ ಬಂಗಾರ ಆದ ಇಲ್ಲ ಅಂತೇಳಿ ವರಿಗೆ ಹಚ್ಚಿ ತಿಕ್ಕಿ ನೋಡ್ತಾರೆ. ವರಿಗೆ ಹಚ್ಚಿ ತಿಕ್ಕಿ ನೋಡಿದಾಗ ವರಿಗೆ ಒಂದಿಟ್ಟು ಬಂಗಾರ ಹತ್ತದಿಲ್ಲ, ಇದು ನಮ್ಮದು ಸವಿತದಿಲ್ಲ. ಸಮಯದ ಎದುರ ಸಲುವಾಗಿ ಪರೀಕ್ಷೆ ಮಾಡೋದಕ್ಕೆ ಸವಿತದ. ಅದೇನು ವೈರಿನ? ಅದು ವರಿ ಅಂತಾರೆ, ವರಿಗಚ್ಚಿ ನೋಡ್ತಾರ ಅಂತಾರಲ್ಲ, ಅದು ವೈರಿನ? ವರಿಗಚ್ಚವರು ವೈರಿಗಳಲ್ಲ. ನಮ್ಮದು ಸತ್ಯಾಸತ್ಯತೆಗಳನ್ನ ಪರೀಕ್ಷಿಸೋರು. ಅವರಿಗೆ ನಾವು ಮೀರಿ ಹೇಳಬೇಕು. ನಾಸ್ತಿಕರಿಗೆ ಮೀರಿ ನಮ್ಮ ತತ್ವವನ್ನು ಪ್ರತಿಪಾದನೆ ಮಾಡುವ ಮಟ್ಟಿಗೆ ನಾವಿರ್ಬೇಕು. ನಾಸ್ತಿಕರು ಅವ್ರ ತತ್ವ ಅವ್ರು ಪ್ರತಿಪಾದನೆ ಮಾಡ್ತಿರ್ತಾರ, ಮಾಡುವಾಗ ಇದನ್ನ ಮೀರಿ ನಮ್ಮ ತತ್ವ ಹಿಂಗದಂತ ಹೇಳುವಂತ ಸಾಮರ್ಥ್ಯ ನಮಗ್ ಬರ್ಬೇಕು. ಆಮೇಲೆ 4 ಸ್ಕಂದಗಳು ಅಂತ. ಯಾವುದು? ವೇದಗಳಲ್ಲಿ 4 ಭಾಗಗಳು. ಸ್ಕಂದ, ಸಂಹಿತೆಗಳು, ಬ್ರಾಹ್ಮಣಕಗಳು, ಆರಣ್ಯಕಗಳು, ಉಪನಿಷತ್ತುಗಳು. ಉಪನಿಷತ್ತುಗಳು ಎಷ್ಟದವ? 8 ಉಪನಿಷತ್ತದಾವ. 108 ಉಪನಿಷತ್ತುಗಳದಾವ. ಇವಕ್ಕೆಲ್ಲ ಏನಂತಾರಂದ್ರ ಶ್ರುತಿಗಳು 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 ಅಂತಾರೆ. ಮತ್ತೆ ಸ್ಮೃತಿಗಳು ಅಂತಂದ್ರೇನು? ಆಗಮ ಪಂಥಗಳಿಗೆ ಸ್ಮೃತಿಗಳಂತಾರ. ಈ 3 ಆಗಮ ಪಂಥಗಳು ಏನಪ್ಪಾ ಅಂದ್ರೆ, ಸ್ಮೃತಿ ಅಂದ್ರ ನೆನಪಿನಾಗ ಇಟ್ಕೊಳ್ಳಂತವ, ಸ್ಟಾಕ್, ಮೆಮೊರಿಯಬಲ್. ಶೈವ ಆಗಮ, ವೈಷ್ಣವ ಆಗಮ, ಶಾಕ್ತಿ ಆಗಮ. ಮುಂದಿನ ಮತ್ತೆ ಬೇರೆ ಬೇರೆ ಬಂದವು, ಹೊಸ ಹೊಸ ಮಂದಿ ಹೊಸ ಹೊಸ ಮಾಡ್ಯಾರ. ಮೂಲದಲ್ಲಿರೋ ಇವೇ ಸನಾತನ ಅಂದ್ರೆ ಮೂಲದಲ್ಲಿರೋವು ಶೈವಾಗಮ, ವೈಷ್ಣವಾಗಮ, ಶಾಕ್ತ್ಯಾಗಮ. ಇವುಗಳನ್ನ ಸಾಧನೆ ಮಾಡಬೇಕಾದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಾಶ್ರಮಗಳನ್ನ ತಿಳ್ಕೋಬೇಕು. 4 ವರ್ಣಗಳು, 4 ಆಶ್ರಮಗಳು ಪಾಲಿಸಬೇಕು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಇದಕ್ಕೆ ಹೋಗ್ಬೇಕಂದ್ರೆ 4 ಧರ್ಮಗಳನ್ನ ಪಾಲಿಸಬೇಕು. ಪುರುಷಾರ್ಥಗಳು ಅಂತಾರೆ ಅದಕ್ಕೆ. ಧರ್ಮ, ಅರ್ಥ, ಕಾಮ, ಮೋಕ್ಷ. ಇವುಗಳ ಬಗ್ಗೆ ನಮಗ ಸ್ಥೂಲ ಜ್ಞಾನ ಬೇಕು ಅಂದ್ರೆ ರಾಮಾಯಣ ಮಹಾಭಾರತಗಳನ್ನು ಓದ್ಕೊಂಡಿರಬೇಕು. ಇವೆಲ್ಲ ಶ್ರುತಿಗಳು ಅಂದ್ರ ಗುರುಗಳಿಂದ ಶಿಷ್ಯರು ಕೇಳಿದ್ದು ಶ್ರುತಿಗಳು, ಕೇಳಿದ್ದು ನೆನಪಿನಾಗಿ ಇಟ್ಕೊಂಡದ್ದು ಸ್ಮೃತಿಗಳು.
ಎಷ್ಟು ಸ್ಮೃತಿಗಳದಾವ ಗೊತ್ತದ? ಸ್ಮೃತಿಗಳು ಎಷ್ಟದಾವ? 18 ಸ್ಮೃತಿಗಳದಾವ. 18 ಸ್ಮೃತಿಗಳು. ಮನುಸ್ಮೃತಿ, ಯಾಜ್ಞವಲ್ಕ ಸ್ಮೃತಿ, ಪರಾಶರ ಸ್ಮೃತಿ, ವಿಷ್ಣು ಸ್ಮೃತಿ, ಅತ್ರೇಯ ಸ್ಮೃತಿ, ಹಾರಿತ ಸ್ಮೃತಿ, ಉಶನಸ್ಸ ಸ್ಮೃತಿ, ಅಂಗಿರಸ ಸ್ಮೃತಿ, ಯಮ ಸ್ಮೃತಿ, ಆಪಸ್ತಂಭ ಸ್ಮೃತಿ, ಬೃಹಸ್ಪತಿ ಸ್ಮೃತಿ, ಶಾಂತಾತಪ ಸ್ಮೃತಿ, ವ್ಯಾಸ ಸ್ಮೃತಿ, ಶಂಖಲಿಖಿತ ಸ್ಮೃತಿ, ದಕ್ಷ ಸ್ಮೃತಿ, ಗೌತಮ ಸ್ಮೃತಿ, ವಾತ್ಸಾಯನ ಸ್ಮೃತಿ, ವಸಿಷ್ಠ ಸ್ಮೃತಿ. ನಮ್ಮದು ಶ್ರೀ ಗುರು ವಿಚಾರ ಸಾಗರದೊಳಗ ಸಾಲಿ ಹುಡುಗರು ಹೇಳಾವ ಈ ಲಿಸ್ಟ್ ಹಾಕಿನಿ, ನೋಡ್ರಿ, ಓಪನ್ ಮಾಡಿ ನೋಡ್ಕೊಳ್ರಿ. ಈಗಲ್ಲ, ಆಮೇಲೆ ನೋಡ್ಕೊಳ್ರಿ. ಸಾಲಿ ಹುಡುಗರು ಹೇಳ್ಯಾರಿ ಸನಾತನದೊಳಗೆ ಬರೋ ಲಿಸ್ಟ್ ಏನದ ಅಂತ. ಒಂದು ಸ್ಮೃತಿ ನಿಮಗೆ ಸ್ಯಾಂಪಲ್ ಕೂಡ ಕಳಿಸ್ತೀನಿ, ಅದನ್ನು ನೋಡ್ಕೊಳ್ರಿ. ನಾ ಕಳಿಸೋದಲ್ಲೇ ಮತ್ತೆ ವಾಟ್ಸಪ್ ಓಪನ್ ಮಾಡಿ ನೋಡ್ಕೋರಿ ಬೇರೆ ಹೇಳೋ ಅವಶ್ಯಕತೆ. ನಮ್ಮ ಪಾಠಗಳನ್ನ ನೀವು ನೋಟಿಸ್ ಬೋರ್ಡ್ ಗತ್ಲೆ ಏನ್ ಕಳಿಸ್ಯಾರ ನೋಡ್ಬೇಕು ಅಂತ ಮಹತ್ವ ಕೊಟ್ಟು ನೋಡ್ಬೇಕನ್ನಂತ ಒಂದು ನಿಮ್ಮೊಳಗೆ ಇರ್ಬೇಕದು. ಈ ಗ್ರೂಪ್ನಾಗ ಏನ್ ಬಂದದ ಒಂದಿಷ್ಟು ನೋಡ್ಬೇಕು ಅಂತ. ಮತ್ತೆ 18 ಪುರಾಣಗಳು, ಬ್ರಹ್ಮ ಪುರಾಣ, ಪದ್ಮ ಪುರಾಣ, ವಿಷ್ಣು ಪುರಾಣ, ಶಿವ ಪುರಾಣ, ಭಾಗವತ ಪುರಾಣ, ನಾರದ ಪುರಾಣ, ಮಾರ್ಕಂಡೇಯ ಪುರಾಣ, ಅಗ್ನಿ ಪುರಾಣ, ಭವಿಷ್ಯ ಪುರಾಣ, ಬ್ರಹ್ಮ ವಿವರ್ತ ಪುರಾಣ, ಲಿಂಗ ಪುರಾಣ, ವರಾಹ ಪುರಾಣ, ಸ್ಕಂದ ಪುರಾಣ, ವಾಮನ ಪುರಾಣ, ಕೂರ್ಮ ಪುರಾಣ, ಮತ್ಸ್ಯ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಮತ್ತು 18 ಉಪಪುರಾಣಗಳದಾವು. ಈ ರೀತಿ ಎಲ್ಲಾನು ಇಷ್ಟು ಓದ್ಬೇಕಾದ್ರೆ ಆಯುಷ್ಯ ಸಾಲಂಗಿಲ್ಲ. ಅದಕ್ಕೆ ಏನ್ ಮಾಡಿಬಿಟ್ರು, ಒಂದು ಕಾಮನ್ ಆಗಿ ಒಂದು ಭಗವದ್ಗೀತೆ, ಒಂದು ಸಿದ್ಧಾಂತ ಶಿಖಾಮಣಿ ಅಥವಾ ಒಂದು ವಿಚಾರ ಸಾಗರ, ಅವ್ರ ಗುರುಗಳಾದವ್ರು ಏನ್ ಮಾಡ್ಯಾರ, ಈಟೆಲ್ಲ ಓದ್ಕೊಂಡಾರವ್ರು. ಓದ್ಕೊಂಡ್ಮೇಲೆ ಮುಂದೆ ಜಗತ್ತಿಗೆ ಇಷ್ಟೆಲ್ಲ ನಾವು ಹೈರಾಣಾಗಿ ಓದಿದಂಗೆ ಇವ್ರಿಗೆ ಓದ್ಲಕ್ ಆಗ್ಬೇಕಲ್ಲ ಅಂತೇಳಿ ಅವ್ರು ಏನ್ ಮಾಡ್ಬಿಟ್ಟಾರ, ಏನ್ ಮಾಡ್ಯಾರ, ಸಿಂಪಲ್ ಆಗಿ ಒಂದೊಂದೇ ಬುಕ್ ಕೊಟ್ಟಾರ. ಒಂದು ಭಗವದ್ಗೀತೆ ಓದಿದ್ರೆ ಅಂದ್ರೆ ಇವೆಲ್ಲ ಓದಿದಂಗ, ಒಂದು ಸಿದ್ಧಾಂತ ಶಿಖಾಮಣಿ ಓದಿದ್ರೆ ಅಂದ್ರೆ ಅವೆಲ್ಲ ಓದಿದಂಗ. ಎಲ್ಲಾ ಸ್ಮೃತಿಗಳನ್ನ ಓದಿದ ಲಾಭ ಸಿದ್ಧಾಂತ ಶಿಖಾಮಣಿ ಒಳಗ, ಎಲ್ಲಾ ಶ್ರುತಿಗಳನ್ನ ಓದಿದ ಲಾಭ ಎದ್ರಾಗ ಭಗವದ್ಗೀತೆ ಒಳಗ. ಎಲ್ಲಾ ಶ್ರುತಿ ಮತ್ತು ಸ್ಮೃತಿ ಎಲ್ಲನೂ ಓದಿದ ಲಾಭ ವಿಚಾರ ಸಾಗರದಾಗ. ಅದಕ್ಕೆ ವಿಚಾರ ಸಾಗರ ಅತ್ಯಂತ ಎತ್ತರದ್ದು. ಅದನ್ನ ಹಿಡ್ಕೊಂಡು ಕುಂತೀವಿ ನಾವೀಗ. ಅದೇನಟ ಸರಳ ಇಲ್ಲ, ಆದ್ರೂ ಯಾವುದೋ ಪುಣ್ಯಕ್ಕೆ ನಮಗೊಂದಿಟ್ಟು ಸರಳವಾಗಿ ಅರ್ಥ ಆಗ್ಲಕತ್ತದ. ನಿಮ್ಗ ಒಂದಿಟ್ಟು ಅದನ್ನು ಸರಳಾಗಿ ಅರ್ಥ ಮಾಡ್ಲಕ್ಕ ಪ್ರಯತ್ನ ಮಾಡ್ಲಕತ್ತೀವಿ. ಹೀಗಾಗಿ ಈ ಜಗತ್ತಿನೊಳಗ ನಮಗಿಂತ ಪುಣ್ಯವಂತರು ಮತ್ತಿನ್ಯಾರು ಇಲ್ಲ. ನಾವು ಆನಂದ ಸ್ವರೂಪರು, ಆ ಪರಮಾನಂದ ಸ್ವರೂಪರು. ಎಂಥ ಒಂದು ಉದ್ಧಾರದ ಹೆದ್ದಾರಿ ನಮಗೆ ಸಿಕ್ಕದ. ಆ ದಾರಿಗೆ ಸಂಬಂಧಪಟ್ಟಂತ ವಿಚಾರಗಳು ಮಾತನಾಡಿದರೆ, ಬರೇ ನುಡಿದರೆ ಇಷ್ಟು ಸಂತೋಷ ಆಗ್ತದ. ಮತ್ತ ದಾರಿ ಹಿಡ್ಕೊಂಡು ನಡೆದ್ರೆ ಇನ್ನೇನಾಗ್ಲಕ್ಕಿಲ್ಲ ನಮ್ಮ ಬದುಕು. ಎಂಥ ಜೀವನ, ಎಂಥ ಹೆದ್ದಾರಿ ಒಳಗದೀವಿ ಅಂತೇಳಿ ಆ ತೃಪ್ತಿ, ಆ ಅಭಿಮಾನ ನಮ್ಮೊಳಗೆ ಇರಬೇಕು. ಅದಕ್ಕೆ ನಾನು ಸಾಧ್ಯ ಆದಷ್ಟು ಪುರಾಣಗಳ ಪೈಕಿ ಒಂದು ಪುರಾಣ, ಸ್ಮೃತಿಗಳ ಪೈಕಿ ಒಂದು ಸ್ಮೃತಿ, ಶ್ರುತಿಗಳ ಪೈಕಿ ಒಂದು ಶ್ರುತಿ, ಹಿಂಗೆ ಇವು ಏನೇನದವ ಎಲ್ಲದರ ಪೈಕಿ ಒಂದೊಂದನ್ನಾದರೂ ಟಚ್ ಮಾಡಮು ಅಂತೇಳಿ ಪ್ರಯತ್ನ ಮಾಡ್ಲಕತ್ತೀವಿ. ಏನ್ ಪ್ರಯತ್ನ ಮಾಡಿದ್ರು ಸಹಿತ ನಮ್ಮ ಸ್ವಾನುಭಾವದ ಒಂದು ಸಾಧನೆ ಇರಲಿಲ್ಲ ಅಂತಂದ್ರ ಅವು ಅಷ್ಟೊಂದು ಕೆಲಸಕ್ಕೆ ಕೊಡಂಗಿಲ್ಲ. ಅದಕ್ಕೆ ಗುರು ಆದವನು ಹೆಂಗಾಗಬೇಕು, ಜ್ಯೋತಿ ಮುಟ್ಟಿದ ಜ್ಯೋತಿ ಅಂತೆ. ಗುರು ಪೂರ್ವ ಜ್ಯೋತಿ, ಶಿಷ್ಯ ಪಶ್ಚಿಮ ಜ್ಯೋತಿ. ಅಂದ್ರೆ ಒಬ್ಬ ಹಚ್ಚವ, ಇನ್ನೊಬ್ಬ ಹಚ್ಕೊಂಡ.
ಮತ್ತ ಅವೆರಡೂ ಜ್ಯೋತಿಗಳನ್ನ ನೋಡಿದರೆ ಹಚ್ಚಿದ ಜ್ಯೋತಿ ಹಚ್ಚಿಕೊಂಡ ಜ್ಯೋತಿ ಅತ್ ಏನಾರ ವ್ಯತ್ಯಾಸ ಅದಾವೇನು ಹೌದರ್ದಾಗ? ಜ್ಯೋತಿ ಒಳಗೆ ಏನಾರ ವ್ಯತ್ಯಾಸ ಇರ್ತದೇನ್ರಿ? ಪರುಷ ಮುಟ್ಟಿದ ಕಬ್ಬಿಣದೊಳಗೆ ಒಂದು ಬಂಗಾರ ಇತ್ತು, ಒಂದು ಕಬ್ಬಿಣ ಇತ್ತು, ಒಂದು ಪರುಷ ಇತ್ತು, ಮೂರ ಬಟ್ಟೆ ಆಯ್ತಲ್ಲಿ, ದಿಕ್ಕಿ ಒಂದಾಯ್ತದು. ಆ ಒಂದು ಬಂಗಾರ ಇತ್ತು, ಏನೋ ಒಂದು ಪರುಷ ಆಗಿ ಕೂತಿತ್ತು, ಅದು ಕಬ್ಬಿಣ ಎಗಿರ್ಬಿಡ್ತು, ಹೋಯ್ತದು. ಭೇದ ಇದ್ದಲ್ಲಿ ಹಿಂಗೆ ಆಯ್ತು. ಮೂರ ಬಟ್ಟೆ ಅಂದ್ರೆ ಮೂರು ದಾರಿ ಹಿಡ್ಕೊಂಡು ಹೋಗ್ತದೆ. ಕಬ್ಬಿಣ ಹೋಗಿ ಬಂಗಾರ ಆಗದು, ಕಬ್ಬಿಣ ಬಂಗಾರ ಪರುಷ. ಇಲ್ಲಿ ಏನದ? ಒಂದೇ. ಅದು ಹಚ್ಚಿದ ಜ್ಯೋತಿನೂ ಒಂದೇ, ಹಚ್ಚಿಕೊಂಡ ಜ್ಯೋತಿನೂ ಒಂದೇ. ಎರಡೂ ಜ್ಯೋತಿಗಳಲ್ಲಿ ಏನು ವ್ಯತ್ಯಾಸ ಇಲ್ಲ. ಹೆಂಗ ಶ್ರೇಷ್ಠತೆ ಅನಿಸ್ಲಕತ್ತದ? ಎಂತ ಒಂದು ದಾರಿ ಒಳಗದೀವಿ, ಎಂತ ಗುರುಗಳನ್ನ ಸೆಲೆಕ್ಟ್ ಮಾಡ್ಕೊಂಡೀವಿ, ಎಂತ ಶಾಸ್ತ್ರವನ್ನ ಸೆಲೆಕ್ಟ್ ಮಾಡ್ಕೊಂಡೀವಿ, ಎಂತ ಒಂದು ಲಕ್ಕಿ ಅದೀವಿ ಅಂತ ಅನಿಸ್ಲಕತ್ತದ? ಇಲ್ಲ ಇನ್ನ ನಿಮಗೆ ಶಿವಾಚಾರ ಘನವೆಂಬ ಮದವಿರಲಿ ಅಂತ. ನಾವು ಯಾವ ಆಚಾರ ವಿಚಾರ ಅಂತ ಹಿಡ್ಕೊಂಡೀವಿ ಅದು ಎಷ್ಟು ಶ್ರೇಷ್ಠ ಅದ ಅಂತ ಅದರ ಸೊಕ್ಕ ಇರ್ಬೇಕು ನಮಗೆ, ಅದರ ಹೆಮ್ಮೆ ಇರ್ಬೇಕು ನಮಗೆ. ನಾ ಹಿಡಿದ ದಾರಿ ಎಂಥದೋ, ನಮ್ಮ ಕೆಲಸ ಮಾಸ್ತಾರೆ ಅಂತವನು, ನಾ ಕಲೆ ಪಾಠ ಎಂಥದ್ದು ಅಂತೇಳಿ ಸಂಶಯ ಪಡ್ಲಕ್ಕೆ ಚಾನ್ಸೇ ಇಲ್ಲ. ವಿಚಾರ ಸಾಗರದ ಬಗ್ಗೆ ಎಲ್ಲರೂ ಹೋಗಿ ಯಾರು ಟೀಕೆ ಮಾಡ್ಯಾರ ನೋಡ್ರಿ ಅದ್ರ ಬಗ್ಗೆ. ಉಳಿದು ಎಲ್ಲನೂ ಟೀಕೆಗೊಳಗಾಗ್ಯಾವ, ಎಲ್ಲ ಗ್ರಂಥಗಳು, ಎಲ್ಲ ಗುರುಗಳು. ಈ ಗುರುವನ್ನ ಯಾರು ತೆಕ್ಕಿ ಬೀಳಕ್ ನೋಡಕತ್ತಾರ ಸಾಧ್ಯ ಆಗ್ಯದೇನು? ಅವನಿಗೆ ತೆಕ್ಕಿಗೆ ಬಿದ್ರೆ ನಿಶ್ಚಲ್ ದಾಸಿಗೆ ಬೈದ್ರೆ ಅವ ಎಲ್ಲಾರ ನಿಶ್ಚಲ್ ದಾಸ ಗ್ರಂಥದೊಳಗೆ ಅದನೇನು? ಇಲ್ಲೇ ಇಲ್ಲ. ಅವನು ಅರಿವೆಂಬ ಗುರುವನ್ನ ತೋರಿಸಿ ನಾ ಕಡಿಗಾಗ್ಬಿಟ್ಟನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ. ಅದೇನದಲ್ಲ ಹಂಗವ ನಿಶ್ಚಲ್ ದಾಸ್ ಮಾಯ ಆಗಿಬಿಟ್ಟನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಅಂತೇಳಿ ಎಲ್ಲರೇ ವಿಚಾರ ಸಾಗರ್ಲಾಗ ನಿಶ್ಚಲ್ ದಾಸನ ಹೆಸರದ ಏನೋ ಅವನಿಗೆ ಏನ್ ಕೊಡೋದು ಕೊಟ್ಟು ಓಡಾಗ್ಬಿಟ್ಟನು. ಇಲ್ಲ ಅಂತ ದೇವ್ರ, ಅಂತ ಗುರು, ಅಂತದ ದಾರಿ ತೋರ್ಸ್ಯಾರ. ಗ್ರೇಟ್.
ಮೊದಲು ಕೇಳಿದಕ್ಕ ಈಗ ಕೇಳೋದಕ್ಕ ವ್ಯತ್ಯಾಸ ಅದಲ್ರಿ. ಮೊದಲು ಕೇಳಿರಿಲ್ಲಿ ಹಾಡ, ಮತ್ತ ಈಗ ಕೇಳಿರ ಈಗ ಹೆಂಗ ಅನಿಸ್ತು ಅವಾಗ ಹೆಂಗ ಅನಿಸ್ತು? ಬಾಳ ಬದ್ಲಿ. ಅದೇ ಹಾಡ ನಮ್ಮೊಳಗೆ ಬದ್ಲಿ ಆಗ್ಯದ, ಅಂತಃಕರಣ ಹದ ಆಗ್ಯದ. ಅದನ್ನ ಅರ್ಥ ಮಾಡ್ಕೊಳ್ಳಂತ ಹದವರಿತು ಅರಿತಾ ಇದ್ದೀವಿ. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲದ ವಸಜಿಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರ ಜೊತೆಗೆ ಸಂವಾದ ಎದರದಪ್ಪ ಅಂದ್ರೆ ಉಪಾಸನ ಕಾಂಡ, ಧ್ಯಾನ ಕಾಂಡ, ಭಕ್ತಿ ಕಾಂಡ ಅಂತೇನದಲ್ಲ, ಆ ಉಪಾಸನ ಕಾಂಡದ ಒಂದು ಚರ್ಚೆ ಮಾಡ್ತಾ ಇದ್ದಾರೆ. ಅಹಂ ಓಂಕಾರ ರೂಪ ಬ್ರಹ್ಮ ಅಸ್ಮಿ ಅಂತ ಒಯ್ದು ನಿಂದಿರ್ತಾರೆ. ಲಾಸ್ಟಿಗೆ ಓಂಕಾರ ಬರ್ತದೆ, ಇನ್ನು ಮುಂದೆ ಸಾವಕಾಶ ಬರ್ತದೆ. ಜ್ಞಾನಕಾಂಡದೊಳಗೆ ಅಹಂ ಬ್ರಹ್ಮ ಅಸ್ಮಿ, ಈಗ ಓಂಕಾರ ರೂಪ ಬ್ರಹ್ಮ ಅಸ್ಮಿ ಅಂತೇಳಿ ಉಪಾಸನ ಕಾಂಡದೊಳಗೆ ಉತ್ತಮ ಅಧಿಕಾರಿಗೆ ಒಂದೇ ಸಲ ಹಿಂಗೆ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಅವನಿಗೊಂದು ಸಪೋರ್ಟ್ ಬೇಕು, ಒಂದು ನಾಮ ಒಂದು ಅಕ್ಷರ ಸಪೋರ್ಟ್ ಬೇಕಾಗ್ತದೆ. ಆ ನಾಮ ಅಕ್ಷರದ ಸಪೋರ್ಟ್ಲಿಂತ ಹೇಳ್ತಾರ. ಮುಂದೆ 6ನೇ ತರಂಗದೊಳಗ ಒಂದು ನಾಮ ಒಂದು ಅಕ್ಷರದ ಸಪೋರ್ಟ್ ಮಧ್ಯಮ ಅಧಿಕಾರಿ ತಿಳಿತದ. ರೂಪ ಬೇಕು, ರೂಪ ಇಲ್ಲ ಅಂತಂದ್ರೆ ತಿಳಿಯಂಗಿಲ್ಲ. ಮುಂದೆ ರೂಪದ ಆಧಾರ ಕೊಟ್ಟು 5ನೇ ತರಂಗದೊಳಗೆ ನಾಮದ ಆಧಾರ ಕೊಟ್ಟು ಹೇಳಿದ್ರೆ 6ನೇ ತರಂಗದೊಳಗೆ ರೂಪದ ಆಧಾರ ಕೊಟ್ಟು ಜ್ಞಾನ ಹೇಳ್ತಾರೆ ಗುರುಗಳು. ರೂಪ ನಾಮ ಇವುಗಳನ್ನ ದಾಟಿ ಜ್ಞಾನಕ್ಕೆ ಬಂದದ್ದು 4ನೇ ತರಂಗ. ಅದಕ್ಕೆ ಶುದ್ಧ ಬ್ರಹ್ಮ ಸ್ವರೂಪ 4ನೇ ತರಂಗ, ನಾಮ ಸ್ವರೂಪ ಓಂಕಾರ ರೂಪ 5ನೇ ತರಂಗ, ಮತ್ತೆ 6ನೇ ತರಂಗದೊಳಗ ರೂಪನೇ ತನ್ನ ರೂಪನೇ ಬ್ರಹ್ಮ ಸ್ವರೂಪ ಅಂತೇಳಿ ಕಲಿಸ್ತಾರ. ಇಲ್ಲಿ ಈಗೇನ್ ನಡೆದದ ತತ್ ಮತ್ತು ತ್ವಂ ಪದಾರ್ಥ ಶೋಧಕ್ಕೆ ಸಂಬಂಧಪಟ್ಟಂತೆ ಯಾಜ್ಞವಲ್ಕ ಮಹರ್ಷಿ ಮತ್ತು ಮೈತ್ರಾದೇವಿ ಚರ್ಚೆ ನಡೆದದ. ಎಲ್ಲಾನು ಒಂದೇ ಆದ್ಮೇಲೆ ಏನ್ ಉಳಿತದಪ್ಪ ಅಂತಂದ್ರ ಆ ಒಂದೇ ಒಂದು ವಸ್ತು, ಅಖಂಡ ವಸ್ತು ತಾನೇ ಆದ್ಮೇಲೆ ಆ ಅಖಂಡ ವಸ್ತು ಆಗಬೇಕು ಅನ್ನಂತ ಉದ್ದೇಶಕ್ಕಾಗಿ 3 ಭಾಗ: ಜ್ಞಾತೃ, ಜ್ಞಾನ, ಜ್ಞೇಯ. ಜ್ಞೇಯ ಅಂದರೆ ಯಾವುದನ್ನು ಅರಿಯಬೇಕು ಅನ್ನ ಗುರಿ. ಜ್ಞಾತೃ ಅಂತಂದ್ರ ಆ ಗುರಿಯನ್ನು ಸಾಧಿಸುವ ಸಾಧಕ ಜ್ಞಾತೃ. ಜ್ಞೇಯ ಅಂದರೆ ಸಾಧಕನ ಗುರಿ. ಆ ಗುರಿಯನ್ನ ಸಾಧಿಸಬೇಕು, ತಲುಪಬೇಕು. ಆದ್ರೆ ಏನೇನು ಶಕ್ತಿ ಸಾಮರ್ಥ್ಯಗಳನ್ನು ಸಂಪಾದಿಸಿಕೊಂಡನ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಅದೆಲ್ಲ ಜ್ಞಾನ.
ಇವುಗಳನ್ನೆಲ್ಲ ಜ್ಞಾತೃ, ಜ್ಞಾನ, ಜ್ಞೇಯ ಇವು ಮೂರು ಎದರ ಸಲುವಾಗಿ ಅಖಂಡ ಬ್ರಹ್ಮ ಸ್ವರೂಪ ತಾನೆಂದು ತಿಳಿದು ಎಲ್ಲವನ್ನು ಅಖಂಡವಾಗಿ ತನ್ನಿಂದ ಅಭಿನ್ನವಾಗಿ ನೋಡುವಂತಹ ಒಂದು ಪರಮಾನುಭವ, ಅಂತ ಒಂದು ಪರಮಾನುಭವವನ್ನ ಅನುಭವಿಸುವುದಕ್ಕ ಈ ಸಾಧನೆ ಮಾಡಬೇಕಾಗ್ಯದ. ನಮ್ಮನ್ನ ಪ್ರೀತಿಸುತ್ತಾರೆ, ನಮ್ಮ ಬಗ್ಗೆ ಅಭಿಮಾನ ಪಡುತ್ತಾರೆ ಅನ್ನೋದು ಯಾವಾಗ? ಅಜ್ಞಾನ ಕಾಲದಲ್ಲಿ, ಕೆಳಮಟ್ಟದ ಜ್ಞಾನ. ಯಾವಾಗ ಈ ಒಂದು ಅಖಂಡ ಭಾವ ಉಂಟಾಯ್ತು ಅಂದ್ರ ಪ್ರೀತಿಸುವವರು ಯಾರು? ಪ್ರೀತಿಸಲ್ಪಡುವವರು ಯಾರು? ಆ ಪ್ರೀತಿ ಯಾರು? ಪ್ರೀತಿನೂ ನಾನೇ, ಪ್ರೀತಿಸುವವನು ನಾನೇ, ಪ್ರೀತಿಸಲ್ಪಡುವವನು ನಾನೇ, ದ್ವೇಷ ಪಡುವವನು ನಾನೇ, ದ್ವೇಷಿಸಲ್ಪಡುವವನು ನಾನೇ, ಆ ದ್ವೇಷವೂ ನಾನೇ. ಈ ದ್ವೇಷ ಪ್ರೀತಿ ಇವೆರಡನ್ನ ದಾಟಿ 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 ಹೋದಂತ ಒಂದು ಅನುಭವ. ಎಲ್ಲ ಶಬ್ದಗಳನ್ನು ದಾಟಿ ಹೋಗ್ಬೇಕು, ದಾಟಿ ಹೋಗ್ಬೇಕು, ದಾಟಿ ಹೋಗ್ಬೇಕು ಅಂತ ಒಂದು ಅನುಭವ ಇದು. ಅಲ್ಲಿ ಎಲ್ಲವೂ ಒಂದೇ ಆದ ಮೇಲೆ ಏನು ಉಳಿತದಂದ್ರೆ ಏನೂ ಉಳಿಯಂಗಿಲ್ಲ. ಏನೂ ಉಳಿಯಂಗಿಲ್ಲ, ಅವ ಒಬ್ಬನೇ ಉಳಿತಾನ ಮತ್ತು ಏನು ಉಳಿಯಂಗಿಲ್ಲ ಅನ್ನೋದಕ್ಕೂ ಶಬ್ದಗಳು ಕೊಟ್ಟಾರ. ಏನು ಉಳಿಯಂಗಿಲ್ಲ ಅಂದ್ರೆ ಅಲ್ಲೇ ಉಳಿತದ, ಜೀರೋ. ಜೀರೋ ಅಲ್ಲ, ಜೀರೋ ಅಲ್ಲ. ಏನು ಇರ್ಲಾರ್ದು ಏನು ಉಳಿಯಂಗಿಲ್ಲ ಅನ್ನೋದಕ್ಕೆ ಜೀರೋ ಅಂತಾರ. ಅಲ್ಲಿ ಎಲ್ಲವೂ ಇದ್ದು ಏನು ಉಳಿಲಾರ್ದಂತ ಸ್ಥಿತಿಗೆ ಜೀರೋ ಅನ್ನಂಗಿಲ್ಲ. ಅವ ಒಬ್ಬನೇ ಉಳಿತಾನ ಅಂದ ಕೂಡ್ಲೇನೆ ಅದು ಸಂಖ್ಯೆಗೆ ಸಂಬಂಧ. ಅದು ಸಂಖ್ಯೆನೂ ಅಲ್ಲ, ಸಂಖ್ಯೆಗೂ ಮೀರಿದ್ದು, ಶೂನ್ಯಕ್ಕೂ ಮೀರಿದ್ದು ಅಂತ ಸ್ಥಿತಿ ಅದು. ಎಲ್ಲ ಹೋಗಿ ಒಂದೇ ಆಗ್ತದಂತನ ಒಂದಂದ್ರೆ ಅದು ಸಂಖ್ಯಾ ಶಾಸ್ತ್ರದಾಗ ಬತ್ತು ಒಂದು. ಆ ಸಂಖ್ಯೆಗೂ ಮೀರಿದ್ದದು ಅನುಭವ. ಅಲ್ಲೇನು ಉಳಿತದೆ? ಏನು ಉಳಿಯಂಗಿಲ್ಲ. ಎಲ್ಲಾನು ಅಖಂಡ ಆದ್ಮೇಲೆ ಏನು ಉಳಿಯಂಗಿಲ್ಲ. ಜೀರೋ ಅಂತಂದ್ರೆ ಜೀರೋನು ಅಲ್ಲ, ಶೂನ್ಯಕ್ಕೂ ಮೀರಿದ್ದು, ಸಂಖ್ಯೆಗೂ ಮೀರಿದ್ದು ಅನುಭವ. ಮತ್ತಿದಕ್ಕೆ ಯಾವ ದಾರಿ ಹಿಡ್ಕೊಂಡು ಹೋಗ್ಬೇಕಂತಂದ್ರ ದಾರಿ ಇಲ್ಲದ ದಾರಿ. ನೀವು ನಡೆದ ದಾರಿನೇ ದಾರಿ, ನೀವು ಅರ್ಥ ಮಾಡ್ಕೊಂಡ ದಾರಿನೇ ದಾರಿ. ಪಾತ್ಲೆಸ್ ಪಾತ್, ಸ್ಪಿರಿಚುವಲ್ ಪಾತ್ ಈಸ್ ಪಾತ್ಲೆಸ್ ಪಾತ್. ಶುದ್ಧ ಬ್ರಹ್ಮ ಜ್ಞಾನ ಏನದಲ್ಲ, ಇದಕ್ಕ ಇಂಥದೊಂದು ಮಾರ್ಗ ಅಂತಿಲ್ಲ, ಒಂದೇ ಒಂದು ಮಾರ್ಗ. ನಿಮ್ಮೊಳಗೆ ನೀವು ಕುಂತು ಆಲೋಚನೆ ಮಾಡೋದು ವಿಚಾರ ಮಾರ್ಗ. ಅದಕ್ಕೆ ಬಿಟ್ಟು ಮತ್ತೆ ಏನಾರೆ ಅದು ಮಾಡ್ರಿ, ಇದು ಮಾಡ್ರಿ, ಹಾಂಗ್ ಮಾಡ್ರಿ, ಹಿಂಗ್ ಮಾಡ್ರಿ. ಯಾಕೆ ಮೈತ್ರಾದೇವಿ ಅದೇ ಹೇಳ್ತಾಳ. ಏನಾರ ಒಂದು ಕೇಳೋಣ ಅದ್ರ ಹಿಂದೊಂದು 18 ಕರ್ಮ ಮಾಡು, ಉಪಾಸನ ಮಾಡು ಅಂತ ಹೇಳ್ತಿರಲ್ಲ, ಅಂತ ಬೇಕಾಗಿಲ್ಲ ನನಗೆ. ಹಿಂಗ್ ಹೇಳಿದ್ರೆ ಹಿಂಗ ಅರ್ಥ ಆಗಿರ್ಬೇಕು, ಅಂತ ಜ್ಞಾನ ಹೇಳಂತಾಳ. ಅವನು ಪೂರ್ತಿ ಟಾಪ್ ಲೆವೆಲ್ ಫಿಲಾಸಫಿ ಹೇಳಕತ್ತಾನ. ಏನು ಮಾಡೋದು ಬೇಕಾಗಿಲ್ಲ, ಸುಮ್ಮ ವಿಚಾರದ ಮೂಲಕ ಕುಂತು ತಿಳ್ಕೊಂಡ್ರೆ ಮೋಕ್ಷ ಆಗಿಬಿಡ್ಬೇಕು ಅಂತ ವಿಚಾರ ಹೇಳಕತ್ತಾನ ಯಾಜ್ಞವಲ್ಕ್ಯ. ಪ್ರೀತಿಯೂ ತಾನೇ, ಪ್ರೀತಿಸುವವನು ತಾನೇ, ಪ್ರೀತಿಸಲ್ಪಡುವವನು ತಾನೇ. ಎಲ್ಲ ಒಂದೇ ಆದ್ಮೇಲೆ ಅಲ್ಲಿ ಏನು ಉಳಿಯಂಗಿಲ್ಲ, ಅನ್ಯವಾದದ್ದೇನು ಉಳಿಯಂಗಿಲ್ಲ. ಅನ್ಯ ಅಂದ್ರು ಒಂದೇ, ತನ್ನ ಅಂದ್ರು ಒಂದೇ, ಎಲ್ಲ ಒಂದೇ ಅಖಂಡ. ಹಿಂಗಾಗಿ ನಾವು ಯಾವುದರಿಂದ ಇಡೀ ಜಗತ್ತನ್ನು ತಿಳಿಯುತ್ತೇವೆಯೋ ಆ ಆತ್ಮವನ್ನು ಯಾವುದರಿಂದಲೂ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ನಮ್ಮೊಳಗ ಆತ್ಮ ಆದ ಅಂತೇಳಿ ಆ ಆತ್ಮ ಏನ್ ಮಾಡ್ಲಕತ್ತದ, ಎಲ್ಲವನ್ನು ಅರಿಯುತ್ತಿದೆ. ಆ ಜಗತ್ತು ಆತ್ಮದಿಂದ ಅರಿಸಿಕೊಳ್ಳುತ್ತಿದೆ. ಆದರೆ ಆ ಆತ್ಮವನ್ನ ಯಾವುದೇ ಅನ್ಯ ವಸ್ತುವಿನಿಂದ ತಿಳ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಅದರಿಂದಲೇ ಅದು ತಿಳ್ಕೋಬೇಕು, ತನ್ನಿಂದಲೇ ತಾನು ತಿಳ್ಕೋಬೇಕು ಅಷ್ಟೇ. ಅನ್ಯ ಯಾವುದರಿಂದಲೂ ಅದನ್ನ ತಿಳಿಲಿಕ್ಕೆ ಸಾಧ್ಯವಿಲ್ಲ. ಇಂಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಬೈ ಎನಿ ಅದರ್ ಸೋರ್ಸ್ ಆಫ್ ನಾಲೆಡ್ಜ್. ಯಾವುದರಿಂದಲೂ ಅದು ತಿಳ್ಕೊಳ್ಳಕ್ ಸಾಧ್ಯ ಇಲ್ಲ.
ಆತ್ಮವನ್ನ ತಿಳಿಬೇಕಾದ್ರೆ ನಾವು ಆತ್ಮಸ್ವರೂಪರೇ ಆಗ್ಬೇಕು. ಆತ್ಮದಿಂದಲೇ ಆತ್ಮವನ್ನ ತಿಳ್ಕೊಳಕ್ ಸಾಧ್ಯ ಅದ. ಅದಕ್ಕೆ ಕಣ್ಣುಗಳು ಇಡೀ ಜಗತ್ತನ್ನು ನೋಡುತ್ತವೆ, ಆದರೆ ತಮ್ಮನ್ನು ತಾವು ನೋಡಲಾರವು. ಅದೇ ರೀತಿ ಎಲ್ಲವನ್ನು ತಿಳಿಯುವ ಆತ್ಮವನ್ನು ಬೇರೆ ಯಾವುದರಿಂದಲೂ ತಿಳಿಯಲು ಸಾಧ್ಯವಿಲ್ಲ, ಏಕೆಂದರೆ ಅದೇ ಎಲ್ಲ ಜ್ಞಾನದ ಮೂಲವಾಗಿದೆ. ಆ ಆತ್ಮಕ್ಕೊಂದು ಏನ್ ಕೆಪಾಸಿಟಿ ಅದ, ತನ್ನನ್ನು ತಾನು ಏನದೀನಂತನೂ ಅರ್ಥ ಆದ, ಮತ್ತು ಹೊರ ಜಗತ್ತು ಕೂಡ ಏನು ಆದ ಅಂತೇಳಿ ಅದಕ್ಕೆ ಅರ್ಥ ಆದ. ಈಗ ಕಲ್ಲಿದ್ದಲಿ ಅದ, ಕಲ್ಲಿದ್ದಲಿಗೆ ತನಗೂ ಗೊತ್ತಿಲ್ಲ, ತನಗೇನಾರ ಬೆಳಕದ ಏನದಕ್ಕ, ತನ್ನ ಬೆಳಕು ತನಗೇನಾರ ಅದ ಏನದಕ್ಕ ಇಲ್ಲ. ಮತ್ತ ಹೊರಗಿನ ಬೆಳಕು ಹೊರಗೇನಾರ ಬೇರೆ ಯಾವ್ದಕ್ಕಾರ ಅದು ಪ್ರಕಾಶ ಮಾಡ್ತದೇನು ಇಲ್ಲ. ಅದಕ್ಕೆ ಗುರು ಆದವನ್ ಏನ್ ಹೇಳ್ತಾನ, ಒಂದು ಗಡಿಗೆ ಬುಡಕ 2 ವಸ್ತುಗಳು ಮುಚ್ಚಿಟ್ಟಿನಿ, ಆ ಗಡಿಗೆ ಒಡಿ ಹೇಳ ನಿನಗೆ ಅನುಭವ ಆಗ್ತದಂತ. ಏನದ, ಒಂದು ಗಡಿಗೆ ಸಿಕ್ಕತ್ರಿ ಕತ್ತಲ ಕೋಣೆ ಒಳಗ, ಬಡಿಗೆ ತಗೊಂಡು ಹಾಕಂತಾನ, ಅದ್ರ ತೆಳಗೆ ಏನದ ಗೊತ್ತಿಲ್ಲ. ಹೀಗಾಗಿ ಅದಕ್ಕೆ ತನ್ನ ಪ್ರಕಾಶನೂ ತನಗಿಲ್ಲ, ಕಲ್ಲಿದ್ದಲಿಗೆ ಅದು ಏನದ ಗೊತ್ತಿಲ್ಲ. ಮತ್ತು ತನ್ನ ಪ್ರಕಾಶ ತನಗೇ ಇಲ್ಲ ಅಂದ್ಮೇಲೆ ಇನ್ನೊಂದನ್ನು ಏನು ಪ್ರಕಾಶ ಮಾಡ್ತದದು ಏನೂ ಇಲ್ಲ. ಅದಕ್ಕೆ ಏನದ ಗೊತ್ತಾಗಲ್ರಿ, ಏನೋ ಒಂದದ ಇದ್ರ ತೆಳಗ. ಅದಕ್ಕೆ 1 ನಿಮಿಷ ತಡಿ, ಚಿಮಣಿ ಎಣ್ಣೆ ಇದು ತರ್ತೀನಿ, ದೀಪ ತರ್ತೀನಿ ನೋಡಕತ್ತೀಯ. ಗುರುಗಳು ಚಿಮಣಿ ದೀಪ ಕೊಟ್ರು, ಅವ ಒಯ್ದು ಅದು ನೋಡ್ದ, ಅದಕ್ಕೆ ಕಲ್ಲಿದ್ದಲಿ ಅದ ರೀ, ಅದಕ್ಕೆ ಸ್ವಪ್ರಕಾಶನೂ ಇಲ್ಲ, ಪರಪ್ರಕಾಶನೂ ಇಲ್ಲ. ಆಯ್ತು, ದೀಪ ಮತ್ತು ಹೊಳ್ಳಿ ಗುರುಗಳ ಕೈಯಾಗ ಕೊಟ್ಟ ಮೇಲೆ ಏನಾಯ್ತು, ಮುಂದೆ ಹೋದ್ಮೇಲೆ ಒಂದು ಗಡಿಗೆ ಮತ್ತಿನ ಒಂದು ಸಿಕ್ಕತ್ರಿ ಗಡಿಗೆ ಅನ್ನ, ಹೊಡಿ ಕತ್ತಲ ಗಡಿಗೆ ಹೊಡಿ, ಕತ್ತಲ್ದಾಗ ಹೊಡೆದ್ಮೇಲೆ ಗಡಿಗೆ ಸಿಕ್ಕತ್ತು, ಹೊಡೆದೆ ರೀ. ಆಯ್ತು, ಹೊಡೆದಲ್ಲ, ದೀಪ ಹಚ್ಕೊಂಡು ಬರ್ಲೇನಪ್ಪ, ಬೇಡಪ್ಪ ಬೇಡ. ಏನು ಯಾಕ ದೀಪ ಯಾಕೆ ಬೇಡ? ಇಲ್ರಿ, ಅದಕ್ಕೆ ತನ್ನದೇ ಆದ ಪ್ರಕಾಶ ಅದ. ತನ್ನ ಪ್ರಕಾಶದಲ್ಲಿ ತಾನು ಏನ್ ಮಾಡ್ಲಕತ್ತದ, ನಾನು ವಜ್ರ ಅಂತ ಹೇಳಕ್ಕೆ ತಿಳಿಸಿ ಹೇಳಕತ್ತದ, ರತ್ನ ಅದೀನಿ ಅಂತೇಳಿ. ವಜ್ರಕ್ಕ ದೀಪ ಹಚ್ಚಿ ನೋಡ್ಬೇಕೇನ್ರಿ? ವಜ್ರದ ಬೆಳಕಿನಾಗ ನೋಡ್ತಾರೆ, ದೀಪದ ಬೆಳಕಿನಾಗ ನೋಡ್ತಾರೆ? ಸೂರ್ಯನ ಬೆಳಕಿನಾಗ ನೋಡ್ತಾರೆ, ದೀಪದ ಬೆಳಕ ಮೇಣಬತ್ತಿ ಹಚ್ಕೊಂಡೋಗಿ ಸೂರ್ಯನ ನೋಡ್ತಾರೆ? ಸೂರ್ಯನ ಬೆಳಕಿನಾಗ ಸೂರ್ಯನ ನೋಡ್ತೀರಿ, ವಜ್ರದ ಬೆಳಕಿನಾಗ ವಜ್ರವನ್ನ ನೋಡ್ತೀರಿ. ಹಂಗ ಆತ್ಮದ ಬೆಳಕಿನಾಗೆ ಆತ್ಮವನ್ನು ಕಾಣಬೇಕು. ಮತ್ತೇನ್ ಮಾಡ್ಲಕತ್ತದದು, ವಜ್ರದ ಬೆಳಕು ತಾನು ವಜ್ರ ಅಂತೇಳಿ ಗೊತ್ತಾಗದಲ್ಲದೆ ಮತ್ತೇನ್ ಮಾಡ್ಲಕತ್ತದ, ಬಾಗಿಲಾಗ ಒಂದು ಗಡಿಗೆ ಹೊಡೆದಾಕ್ಯಾನಲ್ಲ, ಆ ಕಲ್ಲಿದ್ದಲಿ ವಜ್ರದ ಬೆಳಕಿನ ಕಾಣ್ಲಕತ್ತದ ಇಲ್ಲ? ಈ ವಜ್ರದ ಬೆಳಕಿನಲ್ಲಿ ಆ ಕಲ್ಲಿದ್ದಲಿಯನ್ನು ನೋಡಬಹುದಾ ಇಲ್ಲ? ತನ್ನನ್ನು ತಾನು ಪ್ರಕಾಶ ಮಾಡುವುದಲ್ಲದೆ ಇಡೀ ವಿಶ್ವದ ಎಲ್ಲ ವಸ್ತುಗಳನ್ನ ಪ್ರಕಾಶ ಮಾಡುವುದು ಯಾವುದಾದ ಅದಕ್ಕೆ ಅಲುಪ್ತ ಪ್ರಕಾಶ ಅಂತಾರ, ಸ್ವಯಂ ಪ್ರಕಾಶ ಅಂತಾರ. ಆ ಪ್ರಕಾಶ ಎಂದೂ ಹೆಚ್ಚಾಗಲ್ಲ, ಕಡಿಮೆ ಆಗಲ್ಲ, ಒಮ್ಮೆ ಇದ್ದು ಒಮ್ಮೆ ಇರ್ಲಾರ್ದಂಗ ಆಗಂಗಿಲ್ಲ. ಸೂರ್ಯ ಚಂದ್ರಾದಿಗಳು, ಎಣ್ಣೆಗಳು, ಮತ್ತು ನೀವು ಮೊಬೈಲಿಗೆ ಹಾಕ ಬ್ಯಾಟ್ರಿ ಚಾರ್ಜ್ಗಳು, ಇವೆಲ್ಲ ಏನಾಗ್ತಾವ, ಚಾರ್ಜ್ ಮಾಡಿದಾಗ ಹೆಚ್ಚಾಗ್ತಾವ, ಬೇರೆ ಟೈಮ್ನಾಗ ಕಡಿಮೆ ಆಗ್ತಾವ, ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ. ಹಿಂಗಾಗಿ ಇವಕ್ಕೇನಂತಾರ ವ್ಯಭಿಚಾರಿ ಪ್ರಕಾಶಗಳು. ಅದು ಆತ್ಮ ಪ್ರಕಾಶ ಏನದ, ಅದು ಸ್ವಯಂ ಪ್ರಕಾಶ, ಅವ್ಯಭಿಚಾರಿ, ಎಲ್ಲಾ ಕಾಲದಲ್ಲಿ ಒಂದೇ ತರ ಇರುವಂತದ್ದು. ಹೀಗಾಗಿ ಆತ್ಮವನ್ನ ತಿಳಿಬೇಕಾದ್ರೆ ಆತ್ಮದ ಬೆಳಕಿನಲ್ಲೇ ಆತ್ಮವನ್ನ ಅರಿಯಬೇಕು, ಮತ್ತು ಆ ಆತ್ಮ ಇಡೀ ಜಗತ್ತನ್ನು ಅರಿಯುವಂತಹ ಶಕ್ತಿ ಉಳ್ಳದ್ದಾಗಿದೆ. ಆತ್ಮವೇ ಜ್ಞಾನದ ಮೂಲ. ಬಾಯಾರಿಕೆ ದಾಹ ತೀರಿಸುವುದಕ್ಕೆ ನೀರೇ ಮೂಲ. ನೀರಡಿಕೆ ಆಗ್ಯದಂದ್ರೆ ನೀರೇ ಕುಡಿಸ್ಬೇಕು. ನೀರಿನಿಂದಲೇ ನೀರಿನ ದಾಹ ಕಡಿಮೆ ಆಗ್ತದೆ. ನೀರಡಿಕೆ ಆಗ್ಯದ ತೇಳಕ್ಕೆ ಮತ್ತೆ ಬೇರೆ ಏನಾರ ಕುಡಿದ್ರೆ ದಾಹ ಕಡಿಮೆ ಆಗ್ತದೇನು? ಹಾಗ ನಿನ್ನ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ಬೇಕು ಹೇಳಿ. ಮುಂದೆ ಹೊರಗೆ
ಹುಡುಕುತ್ತಿದ್ದ ಸತ್ಯ ನನ್ನೊಳಗೆ ಇದ್ದು ಮುಂದೆ ಶಬ್ದಗಳಿಲ್ಲ. ಮೈತ್ರಾದೇವಿ ಹೇಳಿದಳು, ಆಯ್ತ್ರಿ, ಅರ್ಥ ಆಯ್ತ್ರಿ. ಯಾವುದನ್ನ ನಾನು ಹೊರಗೆ ಹುಡುಕ್ತಿದ್ದೆ ಅದು ನನ್ನೊಳಗೆ ಆದ. ಇದು ನನ್ನೊಳಗೆ ಇದ್ದ ಮೇಲೆ ಮುಂದ ಮಾತಾಡೋದೇನಿರ್ತದ? ಚಶ್ಮಾ ಕಳೆದಂತ ಎಲ್ಲಾ ಕಡೆ ಹುಡುಕ್ಲಕತ್ತೀರಿ, ಎಲ್ಲರಿಗೆ ಕರಿಲಕತ್ತೀರಿ. ನನ್ನ ಚಶ್ಮಾ ಕೊಡ್ರು, ಅರ್ಜೆಂಟ್ ಇಲ್ಲಿ ಏನೋ ಒಂದದ, ಓದ್ಬೇಕಾಗ್ಯದ, ಕೊಡ್ರಿ ಅಂದ್ರೆ ಎಲ್ಲರೂ ಮನೆಯವರು ಹುಡುಕ್ಲಕತ್ತಿದ ಮೇಲೆ ಯಾವನೋ ಒಬ್ಬ ನಿಮ್ಮ ಮುಖ ನೋಡದ, ಚಶ್ಮಾ ನಿನ್ನ ಮುಖದಾಗೆ ಆದಲ್ಲ, ಹಣಿ ಮೇಲೆ ಹಾಕೊಂಡಿದ್ದ, ಅದನ್ನ ಕಣ್ಣಿಗೆ ಹಾಕೊಳ್ಳೋದ್ರ ಬದಲು ಹಣಿಗೆ ಏರ್ಸ್ಕೊಂಡಿದಿ. ಊರೆಲ್ಲ ಹುಡುಕ್ಲಕತ್ತಿ, ನಿನ್ನ ಬಲ್ಲಿ ಆದ ಚಶ್ಮಾ. ಅವಾಗ ಮುಂದೆ ಮತ್ತೆ ಡಿಸ್ಕಷನ್ ಏನಾರ ಯಾವ್ದೇನು, ತನ್ನ ಚಶ್ಮಾ ತನ್ನ ಬಲ್ಲೆ ಆದತ್ತೇಳಿ ಗೊತ್ತಾದ್ಮೇಲೆ ಆ ವಿಷಯದ ಬಗ್ಗೆ ಮುಂದೆ ಚರ್ಚೆ ಮಾಡ್ಲಿಕ್ಕೆ ಏನಾರ ಡಿಸ್ಕಷನ್ಗೆ ಏನಾರ ಮತ್ತೆ ವಿಷಯಗಳದಾವ, ಶಬ್ದಗಳದಾವ. ಯಾವ ಆನಂದ ನಾವು ಹೊರಗೆ ಹುಡುಕ್ಲಕತ್ತೀವಿ, ಆ ಆನಂದ ತನ್ನೊಳಗೆ ಆದ ಅಂತ ಗೊತ್ತಾದ್ಮೇಲೆ ಮುಂದೆ ಆನಂದದ ವಿಷಯ ಚರ್ಚೆ ಮಾಡ್ಲಿಕ್ಕೆ ಏನಾರ ಶಬ್ದಗಳದಾವ. ಅಲ್ಲಿ ತನ್ನಿಂದ ಭಿನ್ನವಾಗಿ ಆದ ಅಂತ ತಿಳ್ಕೊಂಡದ್ದಕ್ಕೆ ಭಯ, ದುಃಖ, ಚಿಂತೆ. ಆ ಆನಂದದ ಮೂಲನೇ ನಾನೇ ಅದೀನಿ ಅನ್ನಂಥದ್ದು ಅರಿವಾದ ಮೇಲೆ ಎಲ್ಲಿ ಭಯ, ಎಲ್ಲಿ ದುಃಖ, ಎಲ್ಲಿ ಚಿಂತೆ? ಹೊರಗೆ ಯಾವಾದ್ರಲಿಂತಲೋ ನನಗೆ ಆನಂದ ಸಿಗ್ತದಂತ ನಾನು ತಿಳ್ಕೊಂಡೀನಿ. ನನಗೆ ಯಾವ್ದಾರ್ದು ಸಪೋರ್ಟ್ ಸಿಗ್ತದ, ಹೊರಗ್ಲಿಂತ ಎಲ್ಲೋ ಇದು. ನನ್ನ ಸಪೋರ್ಟ್ ನನಗೆ ಇರ್ಬೇಕಾ ಬೇಡ? ತನ್ನ ಸಪೋರ್ಟ್ ಮೇಲೆ ತಾನಿದ್ದವನಿಗೆ ಹೀರೋ ಅಂತಾರ. ಯಾರೇ ಬರ್ರಪ್ಪ, ವಿಲನ್ ಬಂದು ಹೊಡಿಲಕತ್ತಾನ, ನನಗೆ ರಕ್ಷಣೆ ಮಾಡಿ ಬರ್ರಿ ಅಂತಾನೆ ನಾವು ಹೀರೋ. ಬುದ್ಧಿಲಿಂತ, ಶರೀರಲಿಂತ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿಲಿಂತ ಏನ್ ಮಾಡ್ತಾನ? ತಾನೇ ಸ್ವತಃ ಎಲ್ಲಾ ಸಮಸ್ಯೆಗಳು ಫೇಸ್ ಮಾಡ್ತಾನ. ಮತ್ತ ಇಡೀ ಜಗತ್ತಿಗೆ ಬಂದ ಸಮಸ್ಯೆಗಳ ಸಹಿತ ಅವ ಹೀರೋ ಫೇಸ್ ಮಾಡಿ ಸೆಟ್ರೈಟ್ ಮಾಡ್ತಾನ. ಹೀಗಾಗಿ ತನ್ನ ಆನಂದದ ಮೂಲ ತಾನೇ, ಮುಂದೆ ಶಬ್ದಗಳಿಲ್ಲ, ಕಾರಣ ಅದು ನನ್ನಿಂದ ಭಿನ್ನವಾಗಿಲ್ಲ ಅಂತೇಳಿ ಮೈತ್ರಾದೇವಿ ಹೇಳಕತ್ತಾಳ. ಆತ್ಮಸ್ವರೂಪದ ಭಾನವಾದ ಮೇಲೆ ಮತ್ತೆ ಮಾತನಾಡಲು ಏನೇನೂ ಉಳಿಯುವುದಿಲ್ಲ, ಏನೇನು ಉಳಿಯುವಂಗಿಲ್ಲ. ಮತ್ತ ಅಂಥದೊಂದು ಅನುಭವ ಆದ ಮೇಲೆ ನಿಮಗೊಂದು ಸಂತೃಪ್ತಿಯಾದಂತ ಒಂದು ಆನಂದದ ಮಾತು ಹೊರಗೆ ಬರ್ತದಲ್ಲ, ಅದು ಎದರ ಮಾತದು? ಮೌನವೇ ಮಾತನಾಡುತ್ತದೆ. ಮೌನದ ಮಾತು. ನಿಮಗೇನು ಸಂತೃಪ್ತಿಯಾಗಿ ಫುಲ್ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಬರ್ತದ ನೋಡ್ರಿ ಹೊರಗೆ, ಅದು ಮಾತಿನ ಮಾತಲ್ಲದು, ಅದು ಮೌನದ ಮಾತು. ಮೌನ ಅಂದ್ರೆ ಪರಮಾತ್ಮ, ಅವನವೇ ವಿಚಾರ ಬರ್ತಿರ್ತಾವ. ಮೌನದ ಮಾತು. ಮೌನವೇ ಮಾತನಾಡ ಹತ್ತುತ್ತದೆ. ಅಲ್ಲಿ ಮಾತಾಡ್ಲಿಕ್ಕೆ ಬೇರೆ ಏನು ವಿಚಾರ ಇಲ್ಲ, ಮೌನನೇ ಮಾತನಾಡ್ತದೆ. ತನಗಾದ ಆನಂದ ವ್ಯಕ್ತಪಡಿಸ್ಲಕ್ಕತ್ತದಂದ್ರೆ ಅದು ಮೌನದ ಮಾತು. ಈಗ ಮೌನವೇ ಮಾತನಾಡ ಹತ್ತಿದೆ ಗುರುವೇ. ನನ್ನ ಒಳಗನು ಮೌನನೇ ಮಾತಾಡ್ಲಕ್ಕತ್ತದ, ಆಳವಾದ ಆನಂದ ಅನುಭವಿಸ್ಲಿಕ್ಕತ್ತದ. ನನ್ನ ಹೊರಗೆ ಏನಾರ ಶಬ್ದಗಳು ಬರ್ಲಕ್ಕತ್ತವ ಅಂದ್ರೆ ಅದು ಮೌನದ ಮಾತುಗಳವ ಗುರುದೇವ. ನನ್ನೊಳಗಿನ ಎಲ್ಲ ಸಂಶಯಗಳು ಕರಗಿ ಹೋಗಿವೆ. ಅಲ್ಲಿ ಉಳಿದಿರುವುದು ಒಂದೇ ಒಂದು, ಏನು? ಅಪಾರವಾದ ಆಳವಾದ ಶಾಂತಿ. ಶಾಂತಿ. ಆ ಶಾಂತಿಯ ಮುಂದೆ ನನಗೆ ಬೇರೆ ಏನೂ ಬೇಕು ಅನ್ನಿಸ್ತಾ ಇಲ್ಲ ಗುರುದೇವ. ಅದೇ ಶಾಂತಿನೇ ನನಗೆ ನಿರಂತರ ಅನುಭವಿಸ್ಕೋತಿರ್ಬೇಕನ್ಸಕತ್ತದ. ನನಗೇನು ಪಡ್ಕೋಬೇಕು ಅದನ್ನು ಪಡ್ಕೊಂಡ್ಬಿಟ್ಟೆ ಗುರುನಾಥ. ತಂಗಾಳಿಯ ಶಬ್ದದ ಹೊರತು ನನಗೆ ಬೇರೆ ಏನು ಕೇಳಿಸುತ್ತಿಲ್ಲ. ಅಡವ್ಯಾಗ ಆಶ್ರಮ ಮುಂದೆ ಕೂತಾರ,
ಏನು ಮುಂದೆ ನೀವು ಉಪದೇಶ ಮಾಡಿರಿ ಅಂದ್ರೂ ನನಗೇನು ಕೇಳ್ಸಂಗಿಲ್ಲ. ಈ ತಂಗಾಳಿ ಶಬ್ದ ಒಂದೇ ಕೇಳಿಸ್ತದ. ಶುದ್ಧ ಬ್ರಹ್ಮದ ಹೊರತು ನನಗೆ ಬೇರೆ ಏನು ಕಾಣಿಸುತ್ತಿಲ್ಲ. ನನ್ನ ಕಣ್ಣಿಗೆ ಬ್ರಹ್ಮ ಒಂದೇ ಕಾಣ್ಲಕತ್ತದ, ನಾಮ ರೂಪ ಏನೂ ಇಲ್ಲ. ನೀವು ಗಿಡ ಮರ ಬಯಲು ಪಂಚಭೂತ ಎಲ್ಲ ಜೀವಿಗಳನ್ನ ಶುದ್ಧ ಬ್ರಹ್ಮ ಸ್ವರೂಪನೇ ಕಾಣ್ಲಿಕ್ಕತ್ತದ. ಗೊಂದಲ ಕುತೂಹಲ ಏನೇನೂ ಇಲ್ಲ. ಉಳಿದಿರುವುದು ಒಂದೇ ಒಂದು ಆಳವಾದ ಅಪಾರವಾದ ಶಾಂತಿ. ಗುರುಗಳೇ, ನನಗೆ ಈಗ ಸ್ಪಷ್ಟವಾಗಿ ಅರ್ಥವಾಗಿದೆ. ನಾನು ತಿಳಿಯಬೇಕಾದ ಸತ್ಯವಸ್ತು ಬೇರೆ ಯಾವುದೂ ಅಲ್ಲ. ಅದು ನನ್ನ ಸ್ವಸ್ವರೂಪವೇ ಆಗಿದೆ. ನನ್ನನ್ನು ನಾನು ನನ್ನಿಂದ ನನ್ನಲ್ಲಿಯೇ ನನಗಾಗಿ ನಾನೇ ಅರಿತೆ. ಗುರುಗಳು ಹೇಳಕತ್ತಳಕ್ಕೆ, ನಿಮ್ಮಿಂದ ಅರಿತೆ ಅಂದಿಲ್ಲಕ್ಕೆ, ನನ್ನಿಂದ ನಾನು ಅರಿತೆ ಅಂತಳಕ್ಕೆ. ಗುರುಗಳು ಮಾರ್ಗದರ್ಶನ ಕೊಟ್ಟಾರಷ್ಟೇ. ಆ ಮಾರ್ಗದರ್ಶನವನ್ನು ಸರಿಯಾಗಿ ಬಳಸಿಕೊಂಡು ನನ್ನಿಂದ ನಾನು ನನ್ನಲ್ಲಿಯೇ ನನಗಾಗಿ ನನ್ನನ್ನು ನಾನು ಅರಿತೆ ಗುರುದೇವ. ಒಂದು ಮಾತೇನರೆ ಗುರುವೇ, ನಿಮ್ಮ ಪುಣ್ಯದಲ್ಲಿಂತ ನಾನು ಅರಿತೆ ಅಂತಂದ್ರೆ ಇಲ್ಲಿ ತನಕ ಕಲ್ತದ್ದು ಹಾಳುಮಾಯಾಗಿ ಹಾಕಿದಂಗ. ನನ್ನಿಂದ ನಾನು ಅರಿತೆ ಗುರುದೇವ. ಆತ್ಮದಿಂದ ಆತ್ಮದ ಅರಿವಾಯ್ತು ಗುರುದೇವ. ಆವಾಗ ಯಾಜ್ಞವಲ್ಕ್ಯ ಹೇಳ್ತಾನ, ಇದೇ ಬ್ರಹ್ಮವಿದ್ಯೆ ಮೈತ್ರ, ಇದೇ ಬ್ರಹ್ಮವಿದ್ಯೆ. ತನ್ನನ್ನು ತಾನು ಅರಿಯುವುದು. ಜಗತ್ತನ್ನು ಎಷ್ಟೇ ತಿಳಿದರೂ ಕೂಡ ಹುಡುಕಾಟ ಮುಗಿಯುವುದಿಲ್ಲ ಮೈತ್ರ, ಸಂತೃಪ್ತಿ ದೊರೆಯುವುದಿಲ್ಲ. ಆತ್ಮವನ್ನು ಅರಿತ ಕ್ಷಣವೇ ಎಲ್ಲ ಪ್ರಶ್ನೆಗಳು ಕೊನೆಗೊಳ್ಳುತ್ತವೆ. ಮಾತುಗಳ ಅಗತ್ಯವೇ ಇಲ್ಲ ಮೈತ್ರ. ನೆನಪಿರಲಿ, ಒಂದು ನೆನಪಿಟ್ಕೋ. ಆದರೂ ಸಹಿತ ಇದು ಮರುವಿನ ಜನ್ಮ. ನೆನಪಿಟ್ಕೋ ಒಂದು, ಏನು ಜಗತ್ತಿನ ಸಂಪತ್ತು, ಸಂಬಂಧ, ಅಧಿಕಾರ, ಖ್ಯಾತಿ ಇತ್ಯಾದಿ ಕಾಲದೊಂದಿಗೆ ಬದಲಾಗುತ್ತವೆ. ಎಲ್ಲ ಕಾಲದೊಂದಿಗೆ ಚೇಂಜ್ ಆಗ್ತವೆ, ಒಂದೇ ತರ ಇರಂಗಿಲ್ಲ. ಇದ್ದ ಹಾಗೆ ಇರುವುದೇ ಇಲ್ಲ. ಅಂದ್ರೆ ಜಗತ್ತು ವಿಕಾರ ಅದ, ಪರಿಣಾಮಶೀಲ ಅದ. ಅದು ನಿರ್ವಿಕಾರ ಅಲ್ಲ, ಅದು ಪರಿಣಾಮಶೀಲ ಅದ. ಅದು ಆದರೆ ಒಂದು ಮಾತ್ರ ಎಂದೂ ಬದಲಾಗುವುದಿಲ್ಲ. ಅದೇ ಆತ್ಮ, ಅದೇ ಸತ್ಯ, ಅದೇ ನಿತ್ಯ. ಅದು ಬದಲಾಸಲಾರ್ದಂಥದ್ದು. ಎಲ್ಲ ಬಾಲಕರು ಯುವಕರಾಗ್ತಾರ, ಯುವಕರು ಮುದುಕರಾಗ್ತಾರ, ಮುದುಕರು ಸಾಯ್ತಿರ್ತಾರ, ಸತ್ತವರು ಹುಟ್ಟುತ್ತಿರ್ತಾರ, ಹುಟ್ಟಿದವರು ಮತ್ತೆ ಬಾಲಕರಾಗಿ ಬೆಳೀತಿರ್ತಾರ. ಇದು ಹಿಂಗೆ ಕಾಲಚಕ್ರದ ಅಡಿಯಲ್ಲಿ ಇದು ನಡೆದಿರ್ತದ. ಅವರು ಯಾವ ಬಾಲಕ ಯುವಕ ಮುದುಕ ಸತ್ತದ್ದು ಹುಟ್ಟಿದ್ದು ಎಲ್ಲಾ ಸ್ಥಿತಿಯಲ್ಲಿ ಏನೂ ವ್ಯತ್ಯಾಸ ಆಗ್ಲಾರ್ದಂಗೆ ಒಂದೇ ಒಂದು ವಸ್ತು ಅದ. ಅದೇ ಆತ್ಮ, ಅದೇ ಸತ್ಯ, ಅದೇ ನಿತ್ಯ. ಅದನ್ನರಿತವನು ಭಯ ದುಃಖ ಚಿಂತೆಗಳನ್ನು ದಾಟುತ್ತಾನೆ ಮೈತ್ರ. ನನಗೀಗ ಭಯ ದುಃಖ ಚಿಂತೆ ಆದಂತಂದ್ರೆ ನಾನು ಆತ್ಮವನ್ನು ಅರಿತಿಲ್ಲ. ಯಾರ ಆತ್ಮವನ್ನು ಅರಿತಿರ್ತಾರ ಅವರು ಭಯ ದುಃಖ ಚಿಂತೆಗಳನ್ನು ದಾಟ್ತಾರ. ಈ ಭಯ ದುಃಖ ಚಿಂತೆ ದಾಟಬೇಕಾದ್ರೆ ಇಷ್ಟು ಸರಳವಾಗಿ, ಇಷ್ಟು ಆರಾಮವಾಗಿ, ಇಷ್ಟು ಚಂದ ಎಲ್ಲರೇ ವಿಶ್ಲೇಷಣೆ ಸಿಗ್ತದೇನ್ರಿ ಕುಂತು ಹೇಳಂಥದ್ದು. ಅದಕ್ಕೆ ಮರಣ ಭಯ ರಹಿತನಾಗುತ್ತಾನೆ ಈ ಮನುಷ್ಯ. ಏನಾಗ್ತಾನ? ಮರಣ ಭಯ ರಹಿತನಾದವನೇ ಮೃತ್ಯುಂಜಯ. ಮರಣ ರಹಿತ ಅಲ್ಲ, ಮರಣ ಭಯ ರಹಿತನಾದವನೇ ಮೃತ್ಯುಂಜಯ. ಮರಣ ಭಯ ರಹಿತನ ಮಾತುಗಳು ಹೆಂಗಿರ್ತಾವ? ಮರಣವೇ ಮಹಾನವಮಿ ಅಂತನೋ. ಹಳಿ ಶರೀರ ಹೋಗಿ ಹೊಸ ಶರೀರ ಬರ್ತದ.
ಮಹಾನವಮಿ ಹೊಸ ಬಟ್ಟೆ ಹಾಕೋತೀರ ಇಲ್ಲ ದಸರಿಗೆ? ಆ ದಸರಿಗೆ ಹಾಕೊಂಡದ್ ಬಟ್ಟೆ ಏನು ಒಂದು ದಿವಸ ಹಾಕೋತೀರಿ ಹೊಸ ಬಟ್ಟೆ, ಮರುದಿನ ಹಳೆ ಬರ್ತಾವ. ಆದರೆ ಈ ಮರಣ ಎನ್ನುವ ಮಹಾನವಮಿಯಿಂದ ಸಿಗುವ ಹೊಸ ಶರೀರ 100 ವರ್ಷ ಆದ್ರೂ ಹಳಿದಾಗಂಗಿಲ್ಲ. ಅಂತ ಒಂದು ಶರೀರ ಸಿಗ್ತದ. ಹೀಗಾಗಿ ಹಳಿ ಶರೀರ ಅದೇ ಎಷ್ಟರ ಕೊಳಿಲಿ ಮುರಿಲಿ ಹುಳ ಬೀಳಲಿ ಸೊರಗಲಿ ಕರ್ಗಲಿ ಬೆಳಗಲಿ ಅದರಾಗೇ ಇರಬೇಕು. ಅದನ್ನೇ ಹೊಲ್ದು ಅದೇ ಅಂಗಿ ಹಾಕಬೇಕು, ಅದಕ್ಕೆ ಗುಂಡಿ ಹಚ್ಚಬೇಕು, ಅದಕ್ಕೆ ಥ್ಯಾಪಿ ಹಾಕಬೇಕು ಅಂತ ಅಜ್ಞಾನಿಗಳ ಕೆಲಸ ಅದು. ಈ ಶರೀರದ ಮುಲಾಜಿ ಇರಲಾರ್ದಂಗ ನಾವು ಆತ್ಮದ ಸಾಧನೆ ಒಳಗ ಮುಳುಗಿರಬೇಕು ಮೈತ್ರ. ಇದನ್ನ ನೆನಪಿಡುವ ನೀನು ಅಂತೇಳಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇದು ಸಾರ. ನಾವು ಹುಡುಕುತ್ತಿರುವುದು ಹೊರಗೆ ಎಲ್ಲೂ ಇಲ್ಲ, ಅದು ನಮ್ಮ ಸ್ವರೂಪವೇ ಆಗಿರುತ್ತದೆ. ಆತ್ಮವನ್ನು ಅರಿತವನು ಎಲ್ಲವನ್ನು ಅರಿತವನಾಗಿರುತ್ತಾನೆ. ಆತನು ಅರಿಯಲಿಕ್ಕೆ ಮತ್ತಿನ್ನೇನು ಉಳಿಯುವುದಿಲ್ಲ. ಹೀಗಾಗಿ ಸಾವಿರ ವರ್ಷಗಳ ನಂತರವೂ ಯಾಜ್ಞವಲ್ಕ್ಯ ಮೈತ್ರೇಯರ ಸಂವಾದ ಇಂದಿಗೂ ಮುಮುಕ್ಷುಗಳಿಗೂ ಒಂದು ಅತ್ಯದ್ಭುತವಾದ ದಾರಿ ದೀಪವಾಗಿದೆ. ಅದ್ಭುತವಾದ ದಾರಿ ದೀಪ. ಇದು ಏನು ಸುಮ್ಮನೆ ಪೀಠಿಕೆ ಕೊಟ್ಟಿನಿ ನಾನು. ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಪೀಠಿಕೆ ನಿಮ್ಗಷ್ಟೇ. ಆ ಉಪನಿಷತ್ತು ತಗೊಂಡು ನೀವು ಓದ್ಬೇಕಂದ್ರೆ ರಾಮಕೃಷ್ಣಾಶ್ರಮದರೆ ತರಿಸ್ಕೊಳ್ರಿ. ಮತ್ತೆ ಯಾವುದು ಹೊಳೆ ನರಸೀಪುರ ಅಂತ ಒಂದದ, ಅದರದ್ದು ಅಡ್ರೆಸ್ ಕೊಡ್ತೀನಿ. ಅಲ್ಲಿ ಎಲ್ಲ ಬುಕ್ಸ್ ಬಹಳ ಚಂದ ಚಿಂತನೆ ಮಾಡಿದ್ವು ಅದಾವ, ಅಲ್ಲಿನೂ ಸಿಗ್ತದ. ಎಲ್ಲಾನು ಅದಾವ. ಕನ್ನಡದಾಗ ಬೇಕಲ್ಲ ನಮಗೆ, ಬೇರೆ ಬೇರೆ ಭಾಷೆದೊಳಗೆ ಇನ್ನ ಚಲೋ ಇರ್ತಾವ, ತಿಳಿಯಂಗಿಲ್ಲ. ಏನ್ ಮಾಡಕತ್ತ ಆ ಭಾಷೆ ಕಲೀಲಿಕ್ಕೆ ಹೋಗ್ಬೇಕಲ್ಲ, ಮತ್ತೆ ಹೈರಾಣಾಗಿ. ಇಂಗ್ಲೀಷ ಹಿಂದಿ ಕನ್ನಡ 3 ನಮಗೆ ಯಾವ್ದಾದ್ರೂ ನಡೀತದ, ಆದ್ರೆ ನಿಮಗೆ ನಡಿಬೇಕಲ್ಲ. ಎಲ್ಲರಿಗೆ ಕನ್ನಡದಾಗಿದ್ರೆ ತಿಳಿತದ ಅಂತೇಳಿ ನಿಮ್ಗೆ ಕನ್ನಡ ಮರಾಠಿ ಏನಾರ ಬರ್ತಿತ್ತಂದ್ರೆ ನಿಮ್ಮ ಭಾಷೆದಾಗ ಯಾವಾರ ಇದ್ದು ಅಂದ್ರೆ ತಿಳ್ಕೊರಿ. ಆದ್ರೆ ಕನ್ನಡದಾಗ ಇದ್ದದ್ದು ಮಾತೃಭಾಷೆ ಇದ್ದದಕ್ಕೆ ನಾವಿಲ್ಲಿ ಕನ್ನಡನೇ ಫಿಕ್ಸ್ ಇಟ್ಕೊಂಡ್ಬಿಟ್ರಿ, ಬೇರೆ ಲ್ಯಾಂಗ್ವೇಜ್ ಬಳಸ್ಲಿಕ್ಕೆ ಹೋಗಂಗಿಲ್ಲ. ಇಂಗ್ಲೀಷ್ನಾಗ ಹೇಳಿದ್ರೆ ಇದಕ್ಕೆ ಚಂದ ಇರ್ತದೆ ಪಾಠ, ಇಂಗ್ಲೀಷ್ ಬಲ್ಲವ್ರು ಇರ್ಬೇಕು. ಹಿಂದಿದಾಗ ಇದ್ರೆ ಅದು ಅಂತ ಅತ್ಯದ್ಭುತ ಪಾಠ. ಇದು ಕನ್ನಡ ಏನದ ಮಾತೃಭಾಷೆ ಅಂತ ಜಿದ್ದಿಗೆ ಬುದ್ಧಿ ಹೇಳ್ಬೇಕಷ್ಟೇ. ಮತ್ತೆಲ್ಲಿಗೆ ಬರ್ಬೇಕೀಗ? 269ನೇ ವಿಷಯಾಂಕ ಏನು? ಈಶ್ವರನ ಪಂಚಕೋಶಗಳು ಈಶ್ವರನನ್ನು ಜೀವನ ದೃಷ್ಟಿಯಿಂದ ಆಚ್ಛಾದನೆ ಮಾಡಿವೆ. 157ನೇ ದೋಹಾದ ವಿಶ್ಲೇಷಣೆ ಏನಂತಾನ? ದೇಹದಲ್ಲಿ ದೇವರಿದ್ದಾನೆ, ಆದರೆ ದೇಹವೇ ದೇವರಲ್ಲ. ದೇವರು ದೇಹದೊಳಗೇ ಇದ್ದಾನೆ. ಆ ದೇಹದ ವಾಚ್ಯ ಭಾಗವಾದ ರಕ್ತ ಮಾಂಸಾದಿ ಅಸಹ್ಯ ಪದಾರ್ಥಗಳುಳ್ಳ ಈ ಶರೀರ ದೇವರಲ್ಲ. ಅದನ್ನ ತ್ಯಾಗ ಮಾಡು. ದೇಹದೊಳಗಿನ ಲಕ್ಷ್ಯ ಭಾಗವಾದ ಆತ್ಮವನ್ನು ಗ್ರಹಿಸು. ಆದರೆ ಮೂರ್ಖರು ವಾಚ್ಯ ಭಾಗ ಶರೀರಾದಿಗಳಲ್ಲೇ ಆತ್ಮಭಾವ ಮಾಡಿಕೊಂಡು ಅನ್ನಮಯ ಕೋಶವನ್ನು, ಇಂದ್ರಿಯಮಯ ಕೋಶವನ್ನು, ಪ್ರಾಣಮಯ ಕೋಶವನ್ನು, ಮನೋಮಯ ಕೋಶವನ್ನು, ವಿಜ್ಞಾನಮಯ ಕೋಶವನ್ನು, ಅಥವಾ ಆನಂದಮಯ ಕೋಶವನ್ನು, ಅಥವಾ ಮತ್ತಿನ್ಯಾವುದನ್ನು ವಾಚ್ಯ ಭಾಗಗಳಲ್ಲೇ ಆತ್ಮ ಅಂತ ಹೇಳಿಕೊಂಡು ಲಕ್ಷ್ಯ ಭಾಗದನ್ನ ತಿಳ್ಕೊಳ್ಳಾರ್ದಂಗ ಆತ್ಮವಿಮುಖರಾಗಿರುವವರಿಗೆ ಮೂರ್ಖರು ಅಂತಾರ. ಪುಣ್ಯ ಪಾಪಗಳನ್ನ ಕಟ್ಕೋತಾರ,
ನಡೆದದ್ದೆಲ್ಲ ಆತ್ಮದಿಂದ ನಡೆದದ. ಆತ್ಮದಿಂದ ನಡೆದ್ರ ಆತ್ಮವನ್ನು ಅರಿಯದೆ ಏನ್ ಮಾಡ್ತಾರ? ಆತ್ಮವನ್ನ ಮರ್ತದ್ದೇ ಪಾಪ, ಆತ್ಮವನ್ನ ಅರ್ಥದ್ದೇ ಪುಣ್ಯ. ಆತ್ಮ ಅರ್ಥದ್ದಕ್ಕೆ ದೇವರ ದಾಸಿಮಾರ್ಯರು ಏನ್ ಹೇಳಿದ್ರು? ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತುವರಿದ ಸಾಗರವೆಲ್ಲ ನಿಮ್ಮದಾನ. ಪರಮಾತ್ಮನನ್ನ ಸ್ಮರಿಸಿ ಇದೆಲ್ಲ ನಿಂದಾದಪ್ಪ. ಪರಮಾತ್ಮಂದ ಹೌದಾ? ಇಲ್ಲ, ಪರಮಾತ್ಮಂದು. ಈಗ ರೈತ ತೇಳಕ್ಕೆ ಸುಮ್ಮನೆ ಫೇಮಸ್ ಮಾಡ್ಲಕತ್ತಾರ. ರೈತಂದ ಏನ್ ಪಾತ್ರ? ಏನವ ಒಂದು ಹಿಡಿ ಮಣ್ಣು ತಯಾರು ಮಾಡ್ಯಾನ, ಏನ್ ಸೂರ್ಯ ತಯಾರು ಮಾಡ್ಯಾನ, ನೀರ್ ತಯಾರು ಮಾಡ್ಯಾನ, ಗಾಳಿ ತಯಾರು ಮಾಡ್ಯಾನ, ಬೀಜ ತಯಾರು ಮಾಡ್ಯಾನ. ಉಳಿದವರೆಲ್ಲ ಒಂದ್ ಕಡೆ ದುಡಿತಾರ, ರೈತ ಒಂದ್ ಕಡೆ ದುಡಿತಿರ್ತಾನ ಅಷ್ಟೇ. ಅವಂದು ಒಂದ್ ಕಡೆ ದುಡಿಮೆ, ಇವ್ರದ್ದು ಒಂದ್ ಕಡೆ ದುಡಿಮೆ. ಅದೇ ಮತ್ತೆ ಏನೇ ಇರ್ಲಿ, ಒಟ್ಟ ರೈತ ದುಡಿಲಿಲ್ಲ ಅಂದ್ರೆ ಎಲ್ಲರೂ ಉಪವಾಸ ಬೀಳ್ತೀವಿ, ಹಂಗ ಹಿಂಗ ಏನು ಮಾಡಿ ರೈತನ ಫೇಮಸ್ ಮಾಡ್ಲಕತ್ತಾರ. ಅದ್ರ ಹಿಂದಿರಂತ ರೈತ ಪರಮಾತ್ಮನನ್ನು ಬಿಟ್ಬಿಟ್ರು. ಆ ರೈತನೇ ಬೀಜ ತಯಾರು ಮಾಡಿಲ್ಲ, ಗಾಳಿ ಕೊಟ್ಟಿಲ್ಲ ಅಂತಂದ್ರ ಹೆಂಗ? ಅದಕ್ಕೆ ಅವ್ರೇನಂದ್ರು, ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿದು ಸೂಸುವ ಗಾಳಿ ನಿಮ್ಮದಾನ, ಎತ್ತು ನಿಮ್ಮದಾನ, ಬಿತ್ತು ನಿಮ್ಮದಾನ, ಸುತ್ತುವರಿದ ಸಾಗರವೆಲ್ಲ ನಿಮ್ಮದಾನ, ಎಲ್ಲ ನಿಮ್ಮದಾನವನ್ನುಂಡು ಅನ್ಯರನ್ನು ಹೊಗಳುವವರನ್ನೇನಂದ್ರು ಕುನ್ನಿಗಳನ್ನೇನೆಂಬೆ ರಾಮನಾಥ ಅಂದ್ರು. ಸಣ್ಣತನ ಅಲ್ಲ, ಆತ್ಮವನ್ನು ಮರೆತು ಮನುಷ್ಯರಿಗೆ ಹೊಗಳಿದ್ರೆ ಅದು ಪಾಪದ ಕೆಲಸ. ಅದು ರೈತ ದುಡಿಯೋದು ತನಗ ಬೆಳೆದು ತಾನಗ ಚಲೋ ರೇಟ್ ಬರಲಿ, ಚಲೋ ಫಸಲ್ ಬರಲಿ ಅಂತ ಅವ ಬಡದಾಡ್ತಿರ್ತಾನ. ಅದನ್ನ ಸುಮ್ನೆ ಫೇಮಸ್ ಮಾಡೋದು, ಸುಮ್ನೆ ಏನೇನೋ ಮಾಡೋದು. ಮಾಡ್ರಿ ನಾವು ರೈತರಾಗಿ ಬಿಡ್ರಿ, ಆ ಮಾತು ಬೇರೆ. ಆದ್ರೆ ಪರಮಾತ್ಮನನ್ನು ಮರೆತ ರೈತರಾದ್ರಂತಂದ್ರೆ ಅದು ಪಾಪದ ಕೆಲಸ. ಪರಮಾತ್ಮನನ್ನು ಅರಿತ ರೈತರಿದ್ರೆ ಅದು ಪುಣ್ಯದ ಕೆಲಸ ಅಷ್ಟೇ. ಜಗತ್ತಿನಲ್ಲಿ ಏನಂತಂದ್ರೆ ಒಂದು ಸಹಾಯಕ ಇನ್ನೊಂದು ಸಹಾಯದಿಂದ ಒಂದು ಸಹಾಯಕ ಇರ್ತದೆ. ಆದರೆ ಇದೆಲ್ಲ ಪರಮಾತ್ಮನ ಒಂದು ಕೊಡುಗೆನೇ. ಅವಂದೇ ಇದ್ದುಕೊಂಡು ಅವನಿಗೆ ಬಿಟ್ಟಿಗೆ ನಾವು ಏನಾರ ಹೊಗಳ್ತೀವಿ ಅಂತಂದ್ರೆ ಹೆಂಗ ಒಪ್ಪುತ್ತದ್ರಿ? ನಾಸ್ತಿಕತೆ ಅಲ್ಲ ಅದು. ಪರಮಾತ್ಮನನ್ನು ಮರೆತು ಮನುಷ್ಯರಿಗೆ ಹೊಗಳಿದ್ರೆ ನಾಸ್ತಿಕತೆ, ಅದು ಆಸ್ತಿಕತೆ ಅಲ್ಲ. ಹೀಗಾಗಿ ಏನಾಗ್ತದಪ್ಪ ಅಂದ್ರೆ ಪರಮಾತ್ಮನನ್ನು ಮರೆತು ನಾವು ಮನುಷ್ಯರೇ ದೇವರಂಗ ತಿಳ್ಕೊಂಡು ಆ ಪರಮಾತ್ಮನನ್ನು ಹಿಡ್ಕೊಂಡು ಮನುಷ್ಯರು, ಪರಮಾತ್ಮನನ್ನು ಹಿಡ್ಕೊಂಡು ಜೀವಗಳು, ಪರಮಾತ್ಮನನ್ನು ಹಿಡ್ಕೊಂಡು ಜಗತ್ತು, ಪರಮಾತ್ಮನನ್ನು ಹಿಡ್ಕೊಂಡು ಈಶ್ವರ, ಪರಮಾತ್ಮನನ್ನ ಬಿಟ್ಟು ಜೀವ ಜಗತ್ತು ಈಶ್ವರ ಯಾವಾಗ ನಾವು ಕಲ್ಪಿಸ್ತೀವಿ ಅಂದ್ರೆ ಅದೆಲ್ಲ ಪಾಪದ ಕೆಲಸ. ಪರಮಾತ್ಮನನ್ನು ಹಿಡ್ಕೊಂಡು ಜೀವ ಜಗತ್ತು ಈಶ್ವರರನ್ನ ಕಲ್ಪಿಸಿದೆವಂತಂದ್ರೆ ಅದೇನದ ಪುಣ್ಯದ ಕೆಲಸ. ಇಷ್ಟೇ. ಅದಕ್ಕೆ ಮುಂದಿನ ಭಾಗ ಏನ್ ಹೇಳ್ತಾರ, ಪೀಠಿಕೆ ಹಾಕಿ ಬಿಡಮು, ಭತ್ತ ವಿಚಾರ ಸಾಗರದೊಳಗೆ ಪ್ರವೇಶ ಮಾಡ್ಲಕತ್ತೀವಿ. ಯಾಜ್ಞವಲ್ಕ ಮೈತ್ರೇಯರ ಬೃಹದಾರಣ್ಯಕ ಉಪನಿಷತ್ತಿನ ಒಂದು ಚಂದ ಆ ಒಂದು ತತ್ಪದದ ಅರ್ಥ ಶೋಧನೆ ಮಾಡೋದಕ್ಕ ಗಾರ್ಗೆ ದೇವಿ ಯಾಜ್ಞವಲ್ಕರ ಚರ್ಚೆಯನ್ನು ಬಳಸ್ಕೊಂಡೆವು. ಇಡೀ ಬ್ರಹ್ಮಾಂಡ ಬ್ರಹ್ಮನಿಂದ ಹೆಣೆಯಲ್ಪಟ್ಟಿದೆ. ಅದರೊಳಗೆ ಇದ್ದದ್ದು ಎಲ್ಲ ಒಂದರಿಂದ ಒಂದು ಹೆಣದಿರ್ಬೋದು, ಆದ್ರೆ ಎಲ್ಲವನ್ನು ಸೇರಿಸಿ ಹೆಣದದ್ದು ಯಾವದಂದ್ರೆ ಬ್ರಹ್ಮಸೂತ್ರ. ಅದರಂಗೆ ಇಲ್ಲಿ ಒಳಗಿರುವ ಆತ್ಮವನ್ನು ಅರಿತ ಮೇಲೆ ಎಲ್ಲ ಅರಿತದ. ಅದು ಅರ್ಥ ಮೇಲೆ ಮತ್ತಿನೇನು ಅರಿಲಕ್ಕೆ ಏನೂ ಇಲ್ಲ. ಹಿಂಗಾಗಿ ಮೋಕ್ಷವನ್ನ ನಾವು ಎಲ್ಲ ಬ್ರಹ್ಮನಿಂದ ಹೆಣೆಯಲ್ಪಟ್ಟಿದೆ ಮತ್ತು ಎಲ್ಲದನ್ನೂ ಆಧಾರ ಆ ಆತ್ಮನೇ ಆದ ಅಂತ ಹೇಳಿ ತಿಳ್ಕೊಂಡ್ರೆ ಈಗೇನದ ಅಂತರ್ಯಾಮಿಯನ್ನೇ ಮೊದಲ ಮಾಡಿಕೊಂಡು ಬಿದಿರಿನ ಪರ್ಯಂತ, ಬಿದಿರು
ಹೊಲದಾಗ ಇವು ಇರ್ತಾವಲ್ಲ ಬಿದಿರು, ಅಂತರ್ಯಾಮಿಯನ್ನೇ ಮೊದಲು ಮಾಡಿಕೊಂಡು ಬಿದಿರಿನ ಪರ್ಯಂತ ವಾಗಿರುವವುಗಳನ್ನ ಈಶ್ವರ ರೂಪ ಎಂದು ಭಾವಿಸಿ ಆರಾಧನೆಯನ್ನು ಮಾಡುತ್ತಾರೆ, ಸುಖವನ್ನು ಬಯಸುತ್ತಾರೆ. ಎಂಥ ಉಪಾಧಿಯನ್ನ ಆರಾಧನೆ ಮಾಡುತ್ತಾರೆಯೋ ಅವರಿಗೆ ಅದಕ್ಕೆ ಅನುಸಾರವಾದ ಫಲವನ್ನೇ ಪಡೆಯುತ್ತಾರೆ. ಏಕೆಂದರೆ ಕಾರಣ ಪ್ರಪಂಚ, ಸೂಕ್ಷ್ಮ ಪ್ರಪಂಚ, ಸ್ಥೂಲ ಪ್ರಪಂಚ ಎಲ್ಲವೂ ಈಶ್ವರನ 3 ಶರೀರಗಳಲ್ಲಿ ಅಂತರ್ಭೂತವಾಗಿರುತ್ತವೆ. ಅವುಗಳಲ್ಲಿ ಉಪಾಸನೆಗನುಸಾರವಾಗಿ ಫಲವಾದರೂ ಕೂಡ ಸರ್ವದರಿಂದಲೂ ಆಗುತ್ತದೆ. ಅಂತರ್ಯಾಮಿಯನ್ನೇ ಮೊದಲು ಮಾಡಿಕೊಂಡು ಬಿದಿರಿನ ತನಕ ಅಂದ್ರ ಕಲ್ಲ ಕಾಟಿಗೆ ಎಲ್ಲ ಹಿಡ್ಕೊಂಡು ಏನ್ ಮಾಡ್ತಾರ ಅಂತಂದ್ರ ಈಶ್ವರನಿಗೆ ಅಂತರ್ಯಾಮಿ ಅಂತಾರ. ಎಲ್ಲವನ್ನ ಕಲ್ಲ ದೇವರನ್ನ ಪೂಜಿಸಿದರೂ ಫಲ ಪ್ರಾಪ್ತಿ ಸಾಧ್ಯ, ಫಲ ಆಗುವುದಿಲ್ಲ ಅಂತ ನಮ್ಮ ಅಭಿಪ್ರಾಯ ಇಲ್ಲ. ಈಶ್ವರನನ್ನ ಅಂತರ್ಯಾಮಿ ಅಂತಾರ. ಈಶ್ವರ ಶುದ್ಧ ಬ್ರಹ್ಮ ಅಲ್ಲ. ಈ ಜಗತ್ತು ನಡೆಸುವ ಜಗತ್ತಿನ ಮಾಲೀಕ ಜಗದೀಶ, ಆದ್ರೆ ಅವ ಕೂಡ ಶುದ್ಧ ಬ್ರಹ್ಮನ ಅಂಡರ್ನಾಗೆ ಅದನ್ನ ಇಲ್ಲ. ಈಶ್ವರ ಈಶ್ವರ ಅಂತಂದ್ರ ಅವ ಬ್ರಹ್ಮಾಂಡದ ಚಾಲಕ. ಇವ ಜೀವ ಪಿಂಡಾಂಡದ ಚಾಲಕ. ಈ ಶರೀರದ ಚಾಲಕ ಜೀವ, ಅವ ಇಡೀ ಬ್ರಹ್ಮಾಂಡದ ಚಾಲಕ ಈಶ್ವರ. ಆ ಈಶ್ವರನನ್ನ ಹಿಡಿದುಕೊಂಡು ಬಿದಿರಿನ ತನಕ ಅಂದ್ರ ಪೃಥ್ವಿ ಮತ್ತೆ ಪಂಚಭೂತ ಮತ್ತ ಅದರೊಳಗಿರುವ ಬೆಳೆಗಳು ಅವು ಏನದಾವ ಅವುಗಳನ್ನೇ ದೇವರಂತೇಳಿ ಏನ್ ಪೂಜಾ ಮಾಡ್ತಾರ. ಅವುಗಳಿಂದ ಪೂಜೆ ಮಾಡಿದ್ರು ಫಲ ಸಿಗ್ತದ, ಫಲ ಸಿಗಂಗಿಲ್ಲ ಅಂತ ಅಲ್ಲ ನಮ್ಮ ಅಭಿಪ್ರಾಯ. ಕಲ್ಲಿನೊಳಗೂ ಈಶ್ವರನಿದ್ದಾನೆ, ಮಣ್ಣಿನೊಳಗೂ ಈಶ್ವರನಿದ್ದಾನೆ, ಎಲ್ಲದರೊಳಗೂ ಈಶ್ವರನಿದ್ದಾನೆ. ಏನಂದಾದರೂ ಹಿಡಿದು ಪೂಜಿಸಿದರೂ ಫಲಪ್ರಾಪ್ತಿ ಸಂಭವ. ಈಶ್ವರನ ವಿರಾಟ ಸ್ವರೂಪವನ್ನು ಪೂಜೆ ಮಾಡಿದರೂ ಈಶ್ವರನ ಪೂಜೆಯೇ ಆಗಿರುತ್ತದೆ. ಕೃಷ್ಣನನ್ನ ಪೂಜೆ ಮಾಡಿದ್ರ, ಕೃಷ್ಣನ ಮೂರ್ತಿ ಪೂಜೆ ಮಾಡಿದ್ರ ಅದಕ್ಕೆ ಕೃಷ್ಣ ಅನ್ಕೋತ ಕೂತ್ರೆ ಹೆಂಗಾಗ್ತದ? ಒಂದ್ ಸಾರಿ ಹುಟ್ಟಿ ಒಂದ್ ಸಾರಿ ಸತ್ತೋಗ್ಬಿಟ್ಟ ಕೃಷ್ಣ. ರಾಮ ಒಂದು ದಿನ ಹುಟ್ಟಿ ಒಂದು ದಿನ ಸತ್ತೋದ. ಅವರೆಲ್ಲರೂ ಆಧ್ಯಾತ್ಮ ಸಾಧಕರು. ರಾಮ ಅಂತಂದ್ರ ಅಂತರಾತ್ಮಗೆ ರಾಮ ಅಂತಾರ, ಅಂತರಾತ್ಮಗೆ ಕೃಷ್ಣ ಅಂತಾರ. ಆ ದ್ವಾಪರ ಯುಗದ ಕೃಷ್ಣ, ತ್ರೇತಾಯುಗದ ರಾಮನ್ ಸುದ್ದಿ ಹೇಳಂಗಿಲ್ಲ ಅವ್ರು ಆಧ್ಯಾತ್ಮ ಸಾಧಕರು. ಆ ಮೂರ್ತಿಗಳಿಟ್ಟು ಪೂಜೆ ಮಾಡಿದ್ರೆ ನಿಮಗೆ ಫಲ ಸಿಗ್ತದ, ತೊಂದರೆ ಇಲ್ಲ. ಆದರೆ ಅವೇ ದೇವರಲ್ಲ. ನಿಮ್ಮೊಳಗಿರುವ ಆತ್ಮನೇ ದೇವರು. ಇದಕ್ಕೆ ಕರ್ಕೊಂಡು ಬರ್ತಾರೆ ಈಗ ಅವರು. ಅಂತರ್ಯಾಮಿ ಈಶ್ವರನ್ ಹಿಡ್ಕೊಂಡು ಎಲ್ಲಾ ಜಗತ್ತಿನ ಪದಾರ್ಥಗಳೇನದವ ಇವುಗಳು ಪೂಜೆ ಮಾಡಿದ್ರೆ ಫಲ ಸಿಗಂಗಿಲ್ಲ ಅಂತಲ್ಲ, ಫಲ ಸಿಗುತ್ತದ. ಆದರೆ ಅವು ದೇವರಲ್ಲ. ಅವುಗಳಿಗೆ ಎಂತ ಸ್ಥಾನಮಾನ ಕೊಡಬೇಕು ಆ ದೇವರುಗಳಿಗೆ. ಈ ಭೂಮಿ ಮೇಲೆ ಎಷ್ಟು ಮೂರ್ತಿಗಳು ಏನೇನ್ ಮಾಡ್ತಿರಲ್ಲ, 33 ಕೋಟಿ ದೇವತೆಗಳು, ದೇವಾಲಯ ಸಂಸ್ಕೃತಿ ಏನದಲ್ಲ ಅದಕ್ಕೆ ಏನು ಸ್ಥಾನಮಾನ ಕೊಡಬೇಕು ಅನ್ನೋದು ಈಗ ಡಿಸೈಡ್ ಮಾಡ್ತಾರೆ. ಆದಷ್ಟು ಪಾಠ ತಪ್ಪಿಸ್ಬೇಡ್ರಿ. ನಾಳೆ ಮತ್ತೆ ಬರ್ರಿ. ಆ ಈಶ್ವರ ಜೀವ ಮತ್ತ ಜೀವವನ್ನು ಆಧರಿಸಿದ ಪಿಂಡಾಂಡ, ಈಶ್ವರನನ್ನು ಆಧರಿಸಿದ ಬ್ರಹ್ಮಾಂಡ, ಇದಕ್ಕೆ ಯಾವ ಸ್ಥಾನಮಾನ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡ್ತಾರೆ. ಡಿಸೈಡ್ ಮಾಡಿದ ಮೇಲೆ ಆ ಶುದ್ಧ ಬ್ರಹ್ಮನ ಸಮಾನ ಅಲ್ಲ ಇವು. ಶುದ್ಧ ಬ್ರಹ್ಮನ ಆಧಾರದಲ್ಲಿ ಲೀಲೆ ಮಾಡ್ತಿರೋಂಥ ತತ್ವಗಳು. ಇವುಗಳನ್ನೇ ನಾವು ಶುದ್ಧ ಬ್ರಹ್ಮನ ಸಮಾನಾಧಿಕರಣ ಮಾಡ್ಲಿಕ್ಕೆ ಬರಂಗಿಲ್ಲ. ಅದನ್ನ ಹೇಳ್ತಾರೆ. ಹಂಗ ಮಾಡಿದಾಗ ಯಾರೋ ಒಬ್ರು ನಿನ್ನೆ ನಶಿಕ್ನಾಗ ಫೋನ್ ಮಾಡಿದ್ರು, ಹನುಮಂತವ್ರ ಗುಡಿ ಸ್ಥಾಪನೆ ಅದ, ಹೊಸ ಗುಡಿ ಕಟ್ಟಿವಿ, ಮೂರ್ತಿ ಸ್ಥಾಪನೆ ಅದ, ನಶಿಕ್ನಾಗ 6 ಗಂಟೆಗೆ ಬರ್ಬೇಕು. 6ಕ್ಕೆ ಫೋನ್ ಮಾಡ್ಯಾರ, 6ಕ್ಕೆ ಬರ್ಬೇಕಂತ. ಎಷ್ಟು ಜಲ್ದಿ ಸಾಧ್ಯ ಅಷ್ಟು ಜಲ್ದಿ ಬಂದು ಬಿಡ್ಬೇಕಣ್ಣ. ನೀನು ರಾತ್ರಿನೇ ಫೋನ್ ಮಾಡಬೇಕಾಗಿತ್ತು. ನಿಮ್ ಪ್ರವಚನ ಇರ್ತದಂತ ನಾವು ಡಿಸ್ಟರ್ಬ್ ಮಾಡ್ಲಕ್ ಹೋಗಿಲ್ಲ. ಈಗ ಹೇಳಕತ್ತೀವಿ, ಜಲ್ದಿ ಬಂದು ಬಿಡು. ಟಿಫಿನ್ ಊಟ ನಾಷ್ಟ ಇಲ್ಲೇ ಅದಂತ. ಹಂಗಂದಾಗ ಹೋಗ್ಬಾರ್ದ? ಅದು ಶುದ್ಧ ಬ್ರಹ್ಮ ಅಲ್ಲ ಅಂತೇಳಿ.
ಹೋಗ್ಬೇಕು ಹೋಗ್ಬಾರ್ದ್ರಿ? ಹೋಗ್ಬೇಕು. ಒಂದೆರಡು ಕಾಯಿ ಕರ್ಪೂರ ಎಲ್ಲರ ಸಂಗಟ ಹೋಗಿ ಅವ್ರ ಕಾಯಿ ಕರ್ಪೂರ ಮಾಡಿದ್ರೆ ಅವ್ರಿಗೆ ಸಮಾಧಾನ ಆಗ್ತದಲ್ಲ. ಬಂದನಪ್ಪ ಅಣ್ಣ ಅಂತ ಹೇಳಿ ಕರ್ಕೊಂಡು ಹೋಗ್ತಾರ ಗುಡಿಗೆ. ಕಾಯಿ ಕರ್ಪೂರ ಅಲ್ಲಿ ಯಾರೇ ಮುಖ್ಯ ವ್ಯಕ್ತಿಗಳಿದ್ರು ಬ್ಯಾಗ್ನಾಗ ಒಂದು ಶಾಲೆ ಇಟ್ಕೊಂಡು ಹೋಗಿರ್ಬೇಕು. ಅವ್ರಿಗೆ ಹಚ್ಚಿ ಆಶೀರ್ವಾದ ಮಾಡ್ಬೇಕು. ಹೋಗ್ಬೇಕು, ಎಲ್ಲರ ಜೊತೆಗೆ ಇರ್ಬೇಕು, 4 ಮಂದಿಯಾಗ ಇರ್ಬೇಕು. ನನಗೆ ಶುದ್ಧ ಬ್ರಹ್ಮ ಪ್ರಾಪ್ತಿ ಆಗ್ಯದ ಅಂತೇಳಿ ಗೂಗಿಗತ್ತೆ ಒಂದ್ ಕಡೆ ಮೂಲೆಗೆ ಕುಂದ್ರದಲ್ಲ. ಎಲ್ಲಾ ಕಡೆ ಬ್ರಹ್ಮ ಅದನ. ಹನುಮನ್ ದೇವ್ರದೊಳಗೆ ಶುದ್ಧ ಬ್ರಹ್ಮ ಇಲ್ಲ, ಅಲ್ಲಿ ಕರೆದವ ಶುದ್ಧ ಬ್ರಹ್ಮ ಅಲ್ಲ, ಅಲ್ಲಿ ನಡೆದ ಪೂಜೆ ಶುದ್ಧ ಬ್ರಹ್ಮ ಅಲ್ಲ. ಅವು ತಮ್ಮನ್ನು ತಾವು ಬ್ರಹ್ಮ ಸ್ವರೂಪ ಅಂತ ತಿಳ್ಕೊಂಡಿಲ್ಲ ಅಷ್ಟೇ. ನೀವು ತಿಳ್ಕೊಂಡಿರಿ. ನೀವು ಇಲ್ಲೇ ತಿಳ್ಕೊಂಡವ್ರು ಇಲ್ಲೇ ಕೂತ್ರಂಗ ತಿಳಿಲಾರ್ದವ್ರ ಮಧ್ಯದಲ್ಲಿ ಹೋಗಿ ಒಂದು 4 ಮಾತಾಡ್ಲಕ್ಕೆ ಅವಕಾಶ ಕೊಟ್ರು ಅಂತಂದ್ರೆ ಅಲ್ಲಿ ಮಾತಾಡಿ ಬರ್ಬೇಕು. ಶುದ್ಧ ಬ್ರಹ್ಮ ಸ್ವರೂಪ ಪ್ರಚಾರ ಮಾಡಿ ಬರ್ಬೇಕು. ಆದ್ರೆ ಅವ್ರ ಮನಸ್ಸಿಗೆ ನೋವಾಗಂಗೆ ಹೇಳಬಾರ್ದು. ಅದಕ್ಕೆ ನೋವಾಗ್ಲಾರ್ದಂಗೆ ಹೇಳ್ಬೇಕಂದ್ರೆ ಹೆಂಗ ಅನ್ನೋದು ಮೊದಲು ನಿಮಗೆ ಚಂದ ತಿಳಿದಿತ್ತಂದ್ರೆ ಹಂಗೆಲ್ಲ ಹೇಳಕ್ ಬರ್ತದೆ. ನಿಮಗೆ ಸರಿಗೆ ತಿಳಿದಿದ್ದಿಲ್ಲ ಅಂತಂದ್ರೆ ಅರ್ಧಂಬರ್ಧ ವಚನ ಓದಿ ಎಲ್ಲಿ ಬೇಕಲ್ಲಿ ಹೆಂಗ್ ಬೇಕಂಗೆ ಮಾತಾಡಿ ಯಾರ ಜಗಲಿ ಮೇಲೆ ಏನಾರ ದೇವ್ರುಗಳು ಕಸ್ಕೊಂಡು ಹೋಗಿ ಎಲ್ಲಾರು ಹೋಗೋದು, ಯಾವ ದೇವ್ರಿಗಾರ ಏನಾರ ಅನ್ನೋದು ಸರಿಯಾಗಿ ತಿಳ್ಕೊಳ್ಳಾರ್ದಂತ ಅರೆಬೆಂದ ಪ್ರಚಾರಕರು ಹೊಲಸು ಮಾಡ್ಲಕತ್ತಾರಲ್ಲ ಸಮಾಜ. ಅಂತ ಕೆಲಸ ಆಗಬಾರ್ದು ನಮ್ಮಲ್ಲಿ. ಏನ್ ಹೇಳಿದ್ದು ಒಪ್ಕೋಬೇಕು. ಅವ್ರು ಲಿಂಗ ಮೆಚ್ಚಿ ಹೌದೌದು ಎನ್ಬೇಕು ಅಂತ ಮಾತಾಡ್ಬೇಕು. ಅಂತ ಅಲ್ಲಿ ಹೋಗಿ ಅಂಥದೆಲ್ಲ ಬೆಳಿಬೇಕಾದ್ರೆ ಸಾಧನೆ ಮಾಡ್ಬೇಕಾಗ್ತದೆ. ಆಯ್ತು, ನಾಳೆ ಈಶ್ವರನ ಜಗತ್ತ, ಈಶ್ವರನಿಗೆ, ಜೀವಕ್ಕ, ಈ ಪಿಂಡಾಂಡಕ್ಕ ಇವುಗಳನ್ನ ದೇವರತ್ತ ಪೂಜೆ ಮಾಡಿದ್ರೂ ಫಲ ಸಿಗ್ತದ. ಆದ್ರೆ ಏನ್ ಸಿಗ್ತದ, ಅದು ಎಷ್ಟರ ಮಟ್ಟಿಗೆ ಸಾರ್ಥಕ ಅನ್ನೋದು ನಾಳೆ ಹೇಳೋಣ ಅಂತೇಳಿ ಇವತ್ತಿನ ಪಾಠವನ್ನ ನಿಮ್ಮೆಲ್ಲರ ಪವಿತ್ರ ಪಾದಕಮಲಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ 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 ಶಾಂತಿ.